ಕಾಲಾರ್ಥಕರ್ಮಣಾಂ ಯೋಗೋ ಹೀನ ಮಿಥ್ಯಾತಿ ಮಾತ್ರಕಃ ಸಮ್ಯಕ್ ಯೋಗಶ್ಚ ವಿಘ್ನೇಯೋ ರೋಗೈಕ ಕಾರಣಂ. ಇಂತಹ ಅತ್ಯುನ್ನತ ವರ್ಡ್ಸ್ಗಳನ್ನು ಕೊಟ್ಟಿರುವಂತಹ ಶಾಸ್ತ್ರ ಯಾಕೆ ಹಿಂದುಳಿತು, ಯಾರಿಂದ ಹಿಂದುಳಿತು, ಯಾವ ಕಾರಣಕ್ಕಾಗಿ ನಾವು ಈ ಸಿಚುವೇಶನನ್ನು ಫೇಸ್ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಒಂಚೂರು ಬೆಳಕನ್ನು ಸರ್. ಖಂಡಿತ ಇದು ಇಟ್ಸ್ ಎ ವೆರಿ ಟಚಿಂಗ್ ಟಾಪಿಕ್. ಎಲ್ಲಿಂದ ಅಂತಂದರೆ ಸ್ಟೂಡೆಂಟ್ ಲೆವೆಲಿಂದ ಈ ಡಿಸ್ಕ್ರಿಮಿನೇಷನ್ನು, ಈ ಇಫ್ ಐ ಮೇ ಹ್ಯಾವ್ ಟು ಸೇ ಸೊ, ಆ ಒಂದು ಇನ್ಫೀರಿಯರ್ ಫೀಲಿಂಗ್ ಎಲ್ಲ ಇರುತ್ತೆ. ಆ್ಯಸ್ ಅ ಆಯುರ್ವೇದ ಟೀಚರ್ಗೆ ಅಷ್ಟೇ ಇಟ್ಕೊಂಡು, ನಾನು ಗುರು ಅಂತ ನಾನು ಪದ ಹಾಕ್ಕೊಳ್ಳೋದಿಲ್ಲ, ಟೀಚರ್ ಅಂತ ಅಷ್ಟೇ ಇಟ್ಕೋತೀನಿ. ನಾವು ಪಾಠ ಮಾಡೋಕ್ಕೆ ಹೋದಾಗ ಏನಿರುತ್ತೆ, 100 ಜನದೊಂದು ಕ್ಲಾಸ್ ಅಂತ ಇಟ್ಕೊಳ್ಳೋಣ. 100 ಜನದ್ರಲ್ಲಿ 80ರಿಂದ 85 ಜನ ನಾನು MBBS ಹೋಗಬೇಕಾಗಿತ್ತು, ನಂಗೆ ಸಿಕ್ಕಲಿಲ್ಲ, ನಾನು ಡಾಕ್ಟ್ರ್ ಆಗಬೇಕಂತಿದ್ದೀನಿ, ಅದಕ್ಕೆ ಬಂದೆ ಅಂತ ಬರ್ತಾರೆ. There is a famous question whether BAMS by chance or choice ಅಂತ. ಎಸ್, ಐ ಡಿಂಟ್ ವಾಂಟ್ ಟು ರಿಪೀಟ್ ಇಟ್ ಅಷ್ಟೇ. ಹಾಗಾಗಿ 80 to 85% ಆಫ್ ದೆಮ್ ದೇ ಡೂ ಇಟ್ ದ್ಯಾಟ್ ವೇ. ಹಾಗಾಗ್ಬಿಟ್ಟಿದೆ ಸೊಸೈಟಿನಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿಂದ ಶುರುವಾಗುತ್ತೆ ಇದು. ಕರೆಕ್ಟ್. ನಮ್ಮನ್ನು ನಾವು ತೆಳಗೆ ಹಾಕ್ಕೊಳ್ಳೋದು ಅಲ್ಲಿಂದ ಶುರುವಾಗುತ್ತೆ. ಯಾಕೆ ತೆಳಗೆ ಹಾಕೋತೀವಿ ಅಂತ ಬಂದಾಗ ಸೊಸೈಟಿನಲ್ಲಿ ಆ ಥರ ಆಕ್ಸೆಪ್ಟೆನ್ಸ್ ಇರೋದಿಲ್ಲ, ಹಾಗಾಗಿ ಕೆಳಗೆ ಬರುತ್ತೆ. ಇವಾಗ ಅದನ್ನೇ ನಾನು ವಾಟ್ ಎವರ್ ಐ ಟೆಲ್ ಇನ್ ದ ಕ್ಲಾಸ್, ಈಗ ಒಂದು 25 ವರ್ಷದ ಹಿಂದೆ ನಾವು ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಾಗ ಇದ್ದಿದ್ದಂಥ ಸಿನಾರಿಯೋಗೂ ಇವಾಗಲೂ ಸಾಕಷ್ಟು ಚೇಂಜಸ್ ಇದೆ. ಇವಾಗ ಆಕ್ಸೆಪ್ಟಬಿಲಿಟಿನೂ ಜಾಸ್ತಿ ಆಗಿದೆ. ಹಾಗಂತ ಎಲ್ಲ ಸರಿ ಹೋಗ್ಬಿಟ್ಟಿದೆಯಾ? ಎಲ್ಲ ಸರಿ ಹೋಗೋಕ್ಕಾಗೋದಿಲ್ಲ ಅನಿಸ್ತದೆ ನನಗೆ. ಹಾಗಾಗಿ ತಪ್ಪೇನಾಗಿರ್ಬೋದು ಅಂತ ಅನಲೈಸ್ ಮಾಡ್ಬೋದು. ಆದರೆ ಸಾಧ್ಯ ಆಗುತ್ತಾ ಇವಾಗ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದುವರಿಯೋಕ್ಕೆ? ಬಿಕಾಸ್ ಅನ್ಲರ್ನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅನ್ಲರ್ನಿಂಗ್ ಇಸ್ ದಿ ಮಿಡಲ್ ಪಾರ್ಟ್ ಆಫ್ ಇಟ್. ಜಂಪ್ ಮಾಡೋದು. ಫಸ್ಟ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಸಮಥಿಂಗ್. ಅನ್ಲರ್ನ್ ಆಗಬೇಕು ಅಂದರೆ ಯು ಶುಡ್ ಹ್ಯಾವ್ ಲರ್ನ್ಡ್ ಸಮಥಿಂಗ್. ಸೊ ಹಾಗಾಗಿ ನೀವು BAMSಗೆ ಬರೋವರೆಗೂ ಏನಿದೆ, ಹೆಂಗೆ ಟ್ಯೂನ್ ಆಗಿರ್ತಾರೆ, ಒಂದು ವಿದ್ಯಾರ್ಥಿ ಹೇಗೆ ಟ್ಯೂನ್ ಆಗಿರ್ತಾನೆ ಅಥವಾ ಆಗಿರ್ತಾಳೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇಷ್ಟರಲ್ಲಿ ಬಂದಿರ್ತೀವಿ. ನಾನು ಐ ಆಲ್ಸೋ ಕಮ್ ಫ್ರಮ್ ದಿ ಸೇಮ್ ಸ್ಟ್ರೀಮ್ ಅಲ್ವಾ. ಸೊ ಹಾಗೆ ಬಂದಿರ್ತೀವಿ. ಅಲ್ಲಿ ಹೇಗಿರುತ್ತೆ, ವಾಟ್ ಎವರ್ ಯು ಸಿ ಇನ್ ದಿ ಲ್ಯಾಬ್ ಸತ್ಯ, ವಾಟ್ ಎವರ್ ಈಸ್ ನಾಟ್ ಡೆಮಾನ್ಸ್ಟ್ರಬಲ್ ಈಸ್ ನಾಟ್ ದೇರ್. ನಮಗೆ ಅರ್ಥ ಆಗದೇ ಇರೋದು ಅದು ಇಲ್ಲವೇ ಇಲ್ಲ ಅನ್ನುವಂತಹ ಒಂದು ಕೊಟೇಶನ್ನ ಕೊಟ್ಬಿಡ್ತಾರೆ. ಹೌದು. ಮೈ ಗುರು ಆಲ್ವೇಸ್ ಕೀಪ್ಸ್ ಟೆಲಿಂಗ್ ನಾನ್ ಪರ್ಸೆಪ್ಷನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ಕೋಟ್, ನಾನ್ ಪರ್ಸೆಪ್ಷನ್ ಈಸ್ ನಾಟ್ ದಿ ಪ್ರೂಫ್ ಆಫ್ ನಾನ್ ಎಕ್ಸಿಸ್ಟೆನ್ಸ್. ಕರೆಕ್ಟ್. ನಾನ್ ಪರ್ಸೆಪ್ಷನ್ ಈಸ್ ನಾಟ್ ದಿ ಪ್ರೂಫ್ ಆಫ್ ನಾನ್ ಎಕ್ಸಿಸ್ಟೆನ್ಸ್. ನನಗೆ ಪರ್ಸೀವ್ ಆಗ್ತಾ ಇಲ್ಲ ಅಂತಂದರೆ ಅದಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥ ಇಲ್ಲ. ಹಾಗಾದರೆ ಅನುಮಾನ ಪ್ರಮಾಣ ಯಾಕೆ ಬೇಕಿತ್ತು ನನಗಲ್ಲಿ? ನನಗೆ ಕಾಣಿಸ್ತಾ ಇಲ್ಲ, ನನಗಲ್ಲಿ ಇಲ್ಲ ಅಂತಾದರೆ ಅದು ಅಗ್ನಿ ಮೇಲೆ ಅಥವಾ ಪ್ರಶ್ನೆ ಮೇಲೆ, ಗೂಢಲಿಂಗದ ಮೇಲೆ ಅನುಮಾನ ಗಮ್ಯ ಭಾವ ಎಷ್ಟು ದೊಡ್ಡದಿದೆ, ಅಥವಾ ಯಾವ್ಯಾವ ಭಾವದಿಂದ ಏನೇನನ್ನು ಕಲಿಬೇಕು ಅನ್ನೋದಿದೆ. ಹಾಗಾಗಿ ಅದು ಲರ್ನಿಂಗ್ ನಮ್ಮದು. ಇದು ಅನ್ಲರ್ನಿಂಗ್. ಅದು ಅಷ್ಟೇ ಅಲ್ಲ ಅನ್ನೋದಕ್ಕೆ ಅನ್ಲರ್ನಿಂಗ್. ಇವಾಗ ಯಾವ ರೂಮಲ್ಲಿ ಲಗೇಜ್ ಇಡ್ಬೋದು, ಖಾಲಿ ಇರುತ್ತೋ ಅಲ್ಲಿ ಫಸ್ಟೇ ನಾನು ರೂಮ್ ತುಂಬ ಲಗೇಜ್ ತುಂಬಿಸ್ಬಿಟ್ಟು ಎಕ್ಸ್ಟ್ರಾ ಲಗೇಜ್ ತಂದ್ರೆ ಅಲ್ಲಿಗೆ ಜಾಗ ಇಲ್ಲ. ಅದೇ ಥರ ಆಗ್ತಾ ಇರೋದು. ಫಸ್ಟ್ ಏನಾಗಿದೆ, ನಮ್ಮದು ವೆಸ್ಟ್ರನ್ ಸಿಸ್ಟಮ್ ಆಫ್ ಎಜುಕೇಷನ್ 1835 ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ವಾಸ್ ಸಕ್ಸಸ್ಫುಲಿ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ವಿತ್ ಅ ಟ್ರ್ಯಾಕ್ಷನ್ ಫಾರ್ ಅಬೌಟ್ 200 years. ನಾವು ಆಲ್ಸೋ ಸ್ಟಿಲ್ ಎಸ್, ಈಗಲೂ ಅಲ್ಲೇ ಇದ್ದೀವಿ. ದಿಸ್ ಇಸ್ ದಿ ಎಫೆಕ್ಟ್ ಆಫ್ ಕಾಲನೈಸೇಷನ್. ಈ ಕಾಲನೈಸೇಷನ್ ಅಂದರೆ ನಮಗೆ ವೆಸ್ಟರ್ನರ್ಸ್ ಬಂದು ಕಾಲನೈಸ್ ಮಾಡಿದ್ದು ಅಂತಲೇ ಅಲ್ಲ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್? ವೆಸ್ಟರ್ನರ್ಸ್ ಬಂದು ಅವ್ರ ಕಾಲೋನಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ನಮ್ಮನ್ನು ಕೆಳಗೆ ಹಾಕಿದ್ರು ಅನ್ನೋದು ನಾರ್ಮಲ್ ಆಗಿರೋ ಪರ್ಸೆಪ್ಷನು. ಅದಕ್ಕೂ 700-800 ವರ್ಷ ಮುಂಚಿಂದನೇ ಶುರುವಾಗೋಯ್ತಿದ್ದು. ಪ್ರೀರಿಕ್ವಿಸಿಟ್ ಸ್ಟೇಜ್ ವಾಸ್ ಆಲ್ರೆಡಿ ದೇರ್. ಎಲ್ಲ ಇತ್ತು ನಮ್ಮಲ್ಲಿ, ಇಲ್ಲ ಅಂತಿಲ್ಲ. ಆ ಥರ ಇಲ್ಲ ಅಂತಂದು ಬಂದು ಆಗದಲ್ಲೇ ಹೋಗಿದ್ದಿದ್ರೆ ನಮ್ಮ ತಕ್ಷಶಿಲಾನೇ ಆಗಲಿ ಇದನ್ನೇ ಆಗಲಿ ಯಾರೂ ಸುಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಬಂದಿದ್ದು ಸಾಕಷ್ಟು ನಮ್ಮ ಜ್ಞಾನದ ನಾಶ ಆಯಿತು. ಜ್ಞಾನದ ನಾಶ ಅಂತಂದರೆ ಅದರದ್ದು ಎವಿಡೆನ್ಸ್ ನಾಶ ಆಯಿತು, ಜ್ಞಾನ ಹೋಗಲಿಲ್ಲ. ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಅದು
ಮೆಮರಿನಲ್ಲಿ ಓರಲ್ಲಾಗಿ ಒಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಬಂದಿದ್ದರಿಂದ ಇವತ್ತಿಗೂ ಎಲ್ಲ ಉಳ್ಕೊಂಡಿದೆ. ಹೌದು. ಈಗಿರೋ ಅಷ್ಟು ಹೋದ್ರೂ ಮತ್ತೂ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಕನ್ವಿಕ್ಷನ್. ಐ ಮೀನ್ ದಿಸ್ ಇಸ್ ಸಬ್ಜೆಕ್ಟಿವ್, ಜಸ್ಟ್ ಅ ಪರ್ಸ್ಪೆಕ್ಟಿವ್ ಅಷ್ಟೇ ಅಗೇನ್. ಸೊ ಹಾಗಾಗಿ ಅದು ಒಂದು ಕಾರಣ. ಎಲ್ಲ ಹೊರಟೋಯ್ತು, ನಮಗೇನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದ್ವಿ. ಆವಾಗ ಇನ್ನೊಂದೇನೋ ಬಂತು, ವೆಸ್ಟರ್ನ್ ಸಿಸ್ಟಮ್ ಆಫ್ ಮೆಡಿಸನ್ ಬಂತು. ಬಂದಾಗ ಏನಾಯಿತು, ಆಕ್ಸೆಪ್ಟ್ ಆಗೋಕ್ಕೆ ಶುರುವಾಯಿತು. ಅವ್ರು ಬಂದವರು ದೇ ಕೇಮ್ ವಿತ್ ಎ ವೆರಿ ಸ್ಟ್ರಾಂಗ್ ಐಡಿಯಾ ದಟ್ ಇವರ ಎಜುಕೇಷನ್ ಸಿಸ್ಟಮನ್ನು ನಾವು ಹಾಳು ಮಾಡಿದೊರ್ತು ಅಥವಾ ರೀಪ್ಲೇಸ್ ಮಾಡಿದೊರ್ತು. ಐ ಆಮ್ ನಾಟ್ ಅಗೇನ್ಸ್ಟ್ ದೇರ್ ಎಜುಕೇಷನ್ ಸಿಸ್ಟಮ್, ಬಟ್ ಅದನ್ನು ರೀಪ್ಲೇಸ್ ಮಾಡಿದೊರ್ತು ವಿ ಕೆನಾಟ್ ಗೈನ್ ಎ ಕಂಟ್ರೋಲ್ ಓವರ್ ದೆಮ್ ಅಂತ. ಕರೆಕ್ಟ್. ಜಸ್ಟ್ ನಾನು ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ ನಾನು ಹೋಗುವಂಥ ಸಿಸ್ಟಮ್. ದೇ ವಾಂಟೆಡ್ ಟು ಕ್ರಿಯೇಟ್ ಕ್ಲರ್ಕ್ಸ್. ಅದು ದಟ್ ಈಸ್ ಎ ವೆರಿ ಪಾಪ್ಯುಲರ್ ಲೆಟರ್ ಇನ್ ದಿ ಸೋಷಿಯಲ್ ಮೀಡಿಯಾ ಡೊಮೈನ್. 2nd February 1835, Lord Macaulay has written his letter to his father stating that if you want to curb India in all the way, there is the only one possibility to replace the education system. Because there are 15,800 universities operating in that time. Howdu. Where we famously quote on Nalanda only, but there are 15,000 other universities operating in India that time. Those things will be given in disclaimer box. ಎಷ್ಟು ಅಂದರೆ 15,000 ಯೂನಿವರ್ಸಿಟಿನೇ ಇತ್ತು ಅಂದರೆ ಎಷ್ಟು ಲಕ್ಷ ವಿದ್ಯಾರ್ಥಿಗಳಿದ್ದಿರ್ಬೋದು. He even written a letter for his father stating that there are 7 lakh students. ಅದ್ರಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇಷ್ಟಿರ್ಬೋದು, ಲೈಕ್ ಆಬ್ವಿಯಸ್ಲಿ ಅಲ್ವಾ? ಅವಾಗಲೂ ಇತ್ತದು, ಹೌದು, ಎಲ್ಲ ಇತ್ತು. ಅಂಥದ್ದು ಹೋಯಿತು. ಹೋಗಿದ್ದಕ್ಕೆ ರೀಪ್ಲೇಸ್ಮೆಂಟ್ ಏನು ಬಂತು? ಡಾಕ್ಯುಮೆಂಟೆಡ್ ಬೇಸ್ಡ್ ವೆಸ್ಟರ್ನ್ ಸಿಸ್ಟಮ್ ಆಫ್ ಎಜುಕೇಷನನ್ನು ನಮ್ಮಲ್ಲಿ ತಂದು ಕೂರಿಸಿದ್ರು. ಅಲ್ಲಿಗೇನಾಯಿತು, ನಮ್ಮಲ್ಲಿ ಈಸ್ಟರ್ನ್ ಥಿಂಕಿಂಗ್ ಬೇಕಾಗುವಂಥ ಯಾವ್ದ್ಯಾವುದು ಶಾಸ್ತ್ರಗಳಿತ್ತು ನಮ್ಮಲ್ಲಿ. ನೀವು ನೋಡ್ಬೋದು, ಜ್ಯೋತಿಷ್ ಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ ಇರ್ಬೋದು, ಪಾಕಶಾಸ್ತ್ರ ಇರ್ಬೋದು, ಆರೋಗ್ಯಶಾಸ್ತ್ರ ಇರ್ಬೋದು, ಎಲ್ಲ ಇತ್ತು. ಎಲ್ಲನೂ ಎವ್ರಿಥಿಂಗ್ ಇವಾಲ್ವ್ಡ್ ಬೇಸ್ಡ್ ಆನ್ ದಿ ಈಸ್ಟರ್ನ್ ವೇ ಆಫ್ ಥಿಂಕಿಂಗ್. ನಮಗೆ ನಮ್ಮದೇ ಆದ ಒಂದು ಯೋಚನಾ ಲಹರಿ, ಇಂಡಿಜಿನಸ್ ಥಿಂಕಿಂಗ್ ಅಂತ ಇತ್ತು. ಅವರ್ ಸಿವಿಲೈಸೇಷನ್ ಈಸ್ ಮಚ್ ನಿಯರರ್ ಟು ದಿ ನೇಚರ್. ಎಷ್ಟರ ಮಟ್ಟಿಗೆ ಇಂಟಿಗ್ರೇಟ್ ಆಗಿದ್ವಿ ಅಂತಂದರೆ ಎಲ್ಲದರಲ್ಲೂ ರೆವರೆನ್ಸ್. ಒಂದು ಮರ ನೋಡಿದ್ರೆ ಅದರಲ್ಲಿರೋ ಮೆಡಿಸಿನಲ್ ಪ್ರಾಪರ್ಟಿ ನೋಡಿದಾಗ ಅದರಲ್ಲಿರೋ ದೇವತೆಯನ್ನು ನೋಡಿದ್ರೆ ನಾಶ ಮಾಡೋಕ್ಕೆ ಮನಸ್ಸು ಬರುತ್ತಾ? ಅದರಿಂದ ಏನು ಉಪಯೋಗ ಇದೆ ಅದನ್ನು ಪಡ್ಕೋತೀವಿ. ಅದನ್ನು ಹೆಂಗೆ ಪೋಷಿಸ್ಬೇಕು ಹಂಗೆ ಪೋಷಿಸ್ತೀವಿ. ಇಲ್ಲೇನು ಬಂತು, ರೆವರೆನ್ಸ್ ಬಂತು, ಕನ್ಸ್ಯೂಮರಿಸಮ್ ಬರಲಿಲ್ಲ. ರೆವರೆನ್ಸ್. ಇವಾಗ ಅದೇ ಮರನ 4 ಹಾಕ್ಬಿಟ್ಟು 4 ಕಟ್ ಮಾಡಿ ನಾನು ಮಾರ್ಕೆಟಲ್ಲಿ ಮಾರಿದ್ರೆ ನನಗೇನು ಬರುತ್ತೆ ಅನ್ನೋದು ಕನ್ಸ್ಯೂಮರಿಸಮ್. ಇರೋದು ಒಂದನ್ನು ನಾನು ಕ್ಲೀನಾಗಿ ನೋಡಿಕೊಂಡು ಬೆಳೆಸಿ ನನ್ನ ಸುತ್ತಮುತ್ತ ಇರೋರಿಗೆ ಅದರಿಂದ ಬೆನಿಫಿಟ್ ಕೊಟ್ಟು ನೋಡ್ಕೋತೀನಿ ಅನ್ನೋದು ರೆವರೆನ್ಸ್. ಇಟ್ಸ್ ಅ ಫೇಮಸ್ ಕೊಟೇಶನ್. ನಮ್ಮ ಫ್ಯಾಮಿಲಿಲಿ ಯೂಶಲಿ ಹೇಳೋರು, ಮರ ಉಳಿಸ್ಬೇಕು ಅಂದರೆ ಅದ್ರ ಸುತ್ತ ದಾರ ಕಟ್ಟಿ ಒಂದು 4 ಜನ ಸುತ್ತೋಡಿದ್ರೆ ಅದನ್ನು ತನ್ನಿಂದ ತಾನಾಗೆ ಉಳಿಯುತ್ತೆ. ಯಾಕಂದರೆ ಆ ಭಯದಲ್ಲೂ ಯಾರೂ ಹೋಗಲ್ಲ ಅನ್ನೋಂಥ ಒಂದು ಕಾಂಟೆಕ್ಸ್ಟ್ ಬಿಲ್ಡ್ ಆಗಿತ್ತು ಮುಂಚೆ. ಹೌದು. ಇದು 2 ರೀತಿ ಅರ್ಥ ಮಾಡ್ಕೋಬೋದು. ಅಂದರೆ 2 ಕಾಲಘಟ್ಟದಲ್ಲಿ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರೀ ಕಾಲನೈಸೇಷನ್ ಎರಾದಲ್ಲಿ ಏನಿತ್ತು, ಕಾಲನೈಸೇಷನ್ ಆದಮೇಲಿಂದ ಏನಾಯಿತು ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಪ್ರೀ ಕಾಲನೈಸೇಷನ್ ಎರಾದಲ್ಲಿ ಆಸ್ ಯು ರೈಟ್ಲಿ ಮೆನ್ಷನ್ಡ್ ಯೂನಿವರ್ಸಿಟೀಸ್ ಅಷ್ಟಿತ್ತು, ಗುರುಕುಲ ಸಿಸ್ಟಮ್ ಇತ್ತು. ಹೌದು. ಗುರುಕುಲ ಸಿಸ್ಟಮ್ ಅಂದರೆ ಏನು? ಗುರು ಇರುವ ಜಾಗಕ್ಕೆ ಶಿಷ್ಯ ಹೋಗಿ ವರ್ಷಗಟ್ಟಲೆ ಅವ್ರ ಜೊತೆ ಇರ್ತಾನೆ. ಆಯುರ್ವೇದ ಕಲಿತೀನಿ ಅಂದರೆ ಬರೀ ಆಯುರ್ವೇದ ಕಲಿಯೋದಲ್ಲ, ಆಯುರ್ವೇದದ ಗುರು ಆಗಿದ್ರೇನು ಆಯುರ್ವೇದದನ್ನೇ ಬಳಸ್ಕೊಂಡು ತನ್ನ ಜೀವನನ ಧರ್ಮಯುತವಾಗಿ ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಗುರುನ ನೋಡಿ ಕಲ್ತ್ಕೋತಾನೆ. ಹೀಲ್ ಬಿ ಇಂಟ್ರಾಕ್ಟಿಂಗ್. ಪ್ರಾಕ್ಟಿಕಲ್ ಬೇಸ್ಡ್ ಲರ್ನಿಂಗಿಗೆ ತುಂಬ ಸ್ಕೋಪ್ ಇರ್ತಿತ್ತು. ಎಲ್ಲೂ ಚೌಕಟ್ಟು ಅಂತ ಇರ್ತಾ ಇರಲಿಲ್ಲ. ಆ ಶಿಷ್ಯನ ಬುದ್ಧಿಮಟ್ಟಕ್ಕೆ, ಅವನಿಗೆ ಸ್ಕಿಲ್ಗೆ ಏನು ಹೇಳ್ಕೊಡ್ಬೋದು ಅನ್ನೋದು ಗುರುಗೆ ಗೊತ್ತಾಗುತ್ತೆ. ಅದನ್ನು ಗುರು ಬೋಧನೆ ಮಾಡ್ತಾನೆ, ಅರ್ಥ ಮಾಡ್ಕೋತಾನೆ. ಹಿ ವಿಲ್ ಡೆವಲಪ್ ಇನ್ ದಟ್. ಎಸ್, ಹಾಗಾಗುತ್ತೆ. ಇವಾಗಿನ ಥರ ತಲೆಗೆಲ್ಲ ಒಂದೇ ಮಂತ್ರ, ಒನ್ ಸೈಜ್ ಫಿಟ್ಸ್ ಟು ಆಲ್ ಅಲ್ಲ, ಒನ್ ಸೈಡ್ ಶುಡ್ ಫಿಟ್ ಟು ಆಲ್. ಸಾಧ್ಯನಾ ಅದು? ಈಸ್ಟರ್ನ್ ಥಿಂಕಿಂಗಲ್ಲಿ ಅದಿಲ್ಲ. ನಾವೇನು ಮಾಡಿದ್ದೀವಿ, ವೆಸ್ಟರ್ನ್ ಥಿಂಕಿಂಗ್ ಬಂದುಬಿಟ್ಟಿದೆ ನಮಗಿವಾಗ. ಸೊ ಪ್ರೀ ಕಾಲನೈಸೇಷನ್ ಎರಾದಲ್ಲಿ ಹೆಲ್ತ್ ಸಿಸ್ಟಮ್ ವಾಸ್ ವೆರಿ ರೋಬಸ್ಟ್. ಚೆನ್ನಾಗಿತ್ತು, ಇಲ್ಲ ಅಂತೇನಿಲ್ಲ, ಎಲ್ಲ ರೀತಿಯಲ್ಲೂ ಚೆನ್ನಾಗಿತ್ತು. ಇಲ್ದಲೇ ಹೋಗಿದ್ದಿದ್ರೆ ಇಷ್ಟಿಷ್ಟು ದೊಡ್ಡ ಗ್ರಂಥಗಳು, ಇಷ್ಟು ಡೀಟೇಲ್ಸಲ್ಲಿ, ಅದರ ಮೇಲೆ ಒಂದೊಂದು ಗ್ರಂಥದ ಮೇಲೆ 10-15 ಟೀಕಾ. ಏನು ಓದ್ತೀರಿ ಫಸ್ಟ್ ಇಯರ್ ಇತಿಹಾಸದಲ್ಲಿ? ಚರಕ ಪಂಜಿಕಾ ಸ್ವಾಮಿ ಕುಮಾರ ಇಂದ ಹಿಡಿದು ವೆರಿ ರೀಸೆಂಟ್ ಯಾದವ್ಜಿ ತ್ರಿಕಂಜಿ ಆಚಾರ್ಯದವರೆಗೂ, ಅಥವಾ ಹೋದ ವರ್ಷ ಅಥವಾ ಅದಕ್ಕೊಂದು 2-3 ವರ್ಷ ಹಿಂದೆ ಬಂದಂಥ ಇಂಗ್ಲೀಷ್
ಇಂಗ್ಲೀಷ್ ಇವ್ರದ್ದು ಡಾಕ್ಟರ್ ಪ್ರೇಮಾವತಿ ತಿವಾರಿ ಅವ್ರದ್ದು ಚಕ್ರಪಾಣಿ ಟೀಕಾ ಇಂಗ್ಲೀಷಲ್ಲಿ ಬಂದಿದೆ. ಅಲ್ಲಿವರೆಗೂ ಲಿಸ್ಟ್ ಇಟ್ಟು ಓದ್ತೀವಿ. ಬೆಳೆದಿದೆ ಅಂತಂದರೆ ಹೌದು. ಮತ್ತು ಇಟ್ ಈಸ್ ಟೈಮ್ ಟೆಸ್ಟೆಡ್. 4-5 ಸಾವಿರ ವರ್ಷ ಡಿಸ್ಪೈಟ್ ಆಲ್ ದಿ ಚಾಲೆಂಜಸ್ ವಿತ್ ಮಿನಿಮಮ್ ಡಿಸ್ಟಾರ್ಷನ್ ಇಷ್ಟು ಉಳ್ಕೊಂಡಿದೆ. ಕರೆಕ್ಟ್. ಇಷ್ಟು ಉಳ್ಕೊಂಡಿದೆ. ಸತ್ವ ಇಲ್ಲ ಅಂದರೆ ಏನಾದರೂ ಉಳಿಯೋಕ್ಕಾಗುತ್ತಾ? ಆದರೆ ಅಪಭ್ರಂಶದಿಂದ ಬರ್ತಾ ಇದೆ ಈಗ. ಯಾಕೆ ಬಂತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರೀ ಕಾಲೋನಿಯಲ್ ಎರಾದಲ್ಲಿ ಹೀಗಿತ್ತು. ಕೊಲೋನಿಯಲ್ ಎರಾ ಬಂದ ಮೇಲಿಂದ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಒನ್ ಕಾನ್ಸೆಪ್ಟ್, ಅಥವಾ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು. ಐ ವುಡ್ ಲೈಕ್ ಟು ಕೋಟ್ ರಾಜೀವ್ ದೀಕ್ಷಿತ್ ಅಂತ ಹೇಳಿ ಇವರು ಮಾತಾಡ್ತಾರಲ್ಲ, ಅವ್ರದ್ರಲ್ಲಿನೂ ಸುಮಾರು ಇರುತ್ತೆ. ಮತ್ತು ರಾಜೀವ್ ಮಲ್ಹೋತ್ರಾ ಅಂತ ಒಬ್ಬರು ಮಾತಾಡ್ತಾರೆ, ಅವ್ರದ್ದು ಇಂಡಿಕ್ ಸೈನ್ಸಸ್ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಇಟ್ ಈಸ್ ಸಿವಿಲೈಸೇಷನಲ್ ಸಬ್ವರ್ಷನ್ ಅಂತ. ಅಂದರೆ ನಿಮ್ಮಲ್ಲಿ ಇರೋ ಐಡಿಯಾಗಳೆಲ್ಲನೂ ಇನ್ಫೀರಿಯರ್ ಅಂತ ತರಿಸೋದು. ಕರೆಕ್ಟ್. ಒಂದು ಇಡೀ ಸಿವಿಲೈಸೇಷನ್ಗೆ ಅದು ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ನಿಮ್ಮ ಹೆಲ್ತ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ನಿಮ್ಮ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ನಿಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ದಟ್ ಕುಡ್ ಬಿ ದ ವೇ ಯು ಡ್ರೆಸ್ ಅಪ್. ಅದೆಲ್ಲನೂ ನೀವೇನು ಮಾಡ್ತೀರಿ ಅದು ಇನ್ಫೀರಿಯರ್ ಅಂತ ತೋರಿಸ್ತಾರೆ. ಅದು ಇನ್ಫೀರಿಯರ್ ಅಂತ ತೋರಿಸ್ಬೇಕಾದ್ರೆ ನಿಮ್ಗೊಂದು ಸುಪೀರಿಯರ್ ಏನಿದೆ ಅನ್ನೋದನ್ನು ತೋರಿಸ್ಬೇಕಲ್ಲ. ದ್ಯಾಟ್ಸ್ ವೇರ್ ದಿ ವೆಸ್ಟರ್ನ್ ಕಲ್ಚರ್ ಆರ್ ದಿ ವೆಸ್ಟರ್ನ್, ಅವ್ರದ್ದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದ ವೇ ಇಟ್ ಹಸ್ ಬೀನ್ ರೀಪ್ಲೇಸ್ಡ್ ಆ್ಯಂಡ್ ದ ವೇ ವಿ ಹ್ಯಾವ್ ಆಕ್ಸೆಪ್ಟೆಡ್ ಇಟ್ ಈಸ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ. ಆ್ಯಸ್ ಮ್ಯಾಮ್ ಟೋಲ್ಡ್ ಇನ್ ಡಿಫ್ರೆಂಟ್ ವೇ, ವೆದರ್ ಬೈ ಫುಡ್ we have Shruta Shastra. It is not now practiced at a time. Whether we think about economics and financial thing, we had Kautilya's Arthashastra. That is also not told by anyone. And whether we consider aeroplanes, we have Bharatwaja Vaimanika Shastra. That is also not told. These are many things as quoted in Madhava Nidana. I want to tell Nana Shastra Vihinanam. Many Shastras that are been in Indian origin and Eastern origin has been destroyed, I think. ಹೌದು, ಡೆಸ್ಟ್ರಾಯ್ಡ್ ಅಲ್ಲ, ಸಬ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಡೆಸ್ಟ್ರಕ್ಷನ್ ಆಗಿದ್ದರೆ ಇವತ್ತಿಗೂ ನಮಗೆ ಸಿಗ್ತಾ ಇರಲಿಲ್ಲ. ಸಬ್ವರ್ಟ್ ಮಾಡಿಬಿಟ್ಟಿದ್ದಾರೆ, ಇದು ಸರಿ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಏನಾಯಿತು, ಕಾಲನೈಸೇಷನ್ ಆದಮೇಲಿಂದ ಈಸ್ಟ್ ಎಂಟೈರ್ ಈಸ್ಟರ್ನ್ ವರ್ಲ್ಡ್ ಸ್ಟಾರ್ಟೆಡ್ ಲುಕಿಂಗ್ ಅಟ್ ವೆಸ್ಟ್ ಫಾರ್ ವ್ಯಾಲಿಡೇಷನ್. ಕರೆಕ್ಟ್. ಅಲ್ಲಿಂದ ವ್ಯಾಲಿಡೇಟ್ ಆದರೆ ಅದು ಸರಿ. ಈಗೇನು ಯಾಕೆ ಇಂಪೋರ್ಟೆಡ್ ವರ್ಡ್ಗೆ, ಫಾರಿನ್ ರಿಟರ್ನ್ ವರ್ಡ್ಗೆ, ನಮ್ಮ ಜನ್ರೇಷನ್ನಲ್ಲಿ ಇಟ್ ವಾಸ್ ಫಾರಿನ್ ರಿಟರ್ನ್ ಅಂತ, ಈಗ ಎಜುಕೇಟೆಡ್ ಸಮ್ ಫ್ಯಾನ್ಸಿ ಟರ್ಮ್ಸ್ ಹ್ಯಾವ್ ಬೀನ್ ಅಟ್ಯಾಚ್ಡ್ ಈಗೀಗ ಬರ್ತಾ ಇರೋದ್ರಲ್ಲಿ. ಸೊ ಯಾಕೆ ಹಾಗೆ ಬಂತು ಅಂತಂದರೆ ದಿ ಎಂಟೈರ್ ಈಸ್ಟರ್ನ್ ವರ್ಲ್ಡ್ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದಿ ವೆಸ್ಟ್ ಫಾರ್ ವ್ಯಾಲಿಡೇಷನ್. ಇಲ್ಲಿ ನಾವು ಮಾಡಿದ್ದನ್ನು ಅವರು ಸರಿ ಅನ್ಬೇಕು. ಹೌದು. ಅವಾಗೇನಾಯಿತು, ನಮ್ಮಲ್ಲಿ ಏನಿದೆ ಅದ್ರ ಮೇಲೆ ನಮಗೆ ಅಭಿಮಾನ ಇಲ್ಲ. ನಮ್ಮ ಸಂಸ್ಕೃತ ಗುರುಗಳಿದ್ರು. ನಾನು ಫಸ್ಟ್ ಇಯರ್ BAMS ಅಲ್ಲಿ ಇರಬೇಕಾದ್ರೆ ಭೋಗನಂಜಪ್ಪ ಸರ್ ಅಂತಂದ್ಬಿಟ್ಟು, ನಾನು ಓದಿದ್ದು ಆದಿಚುಂಚನಗಿರಿ ಸಂಸ್ಥೆನಲ್ಲಿ. ಅಲ್ಲಿ ಭೋಗನಂಜಪ್ಪ ಸರ್ ಅಂತಿದ್ರು. ಅವರು ನನಗೆ ಚೆನ್ನಾಗಿ ಐ ರಿಮೆಂಬರ್ ಇಟ್ ವಿವಿಡ್ಲಿ. ಅವರು ಹೇಳಕ್ಕೆ ಬಂದಾಗ ಹೇಳೋರು, ಅವು ಸಂಸ್ಕೃತ ಅಲ್ವಾ ನಮಗೆ ಕಲಿಸ್ತಾ ಇದ್ದಿದ್ದು, ಹೇಳೋರು ಸಮ್ಯಕ್ಕೃತ ಸಂಸ್ಕೃತ ಕಣಮ್ಮ, ಚೆನ್ನಾಗಿ ಮಾಡಿರೋದು ಸಂಸ್ಕೃತ, ಸಮ್ಯಕ್ಕೃತಂ. ಆದರೆ ಇದು ಸಮ್ಯಕ್ ಅಂತ ನೀನು ಒಪ್ಕೋಬೇಕಲ್ಲ. ಯಾಕೆ ಒಪ್ಕೋತಾ ಇಲ್ಲ? ಯಾಕಂತಂದರೆ ನಾವು ಪೂರ್ತಿ ಅಭಿಮಾನ ಶೂನ್ಯರಾಗೋಗ್ಬಿಟ್ಟಿದ್ದೀವಂತೆ. ಕರೆಕ್ಟ್. ವಿ ಆರ್ ನಾಟ್ ಪ್ರೌಡ್ ಆಫ್ ವಾಟ್ ವಿ ಹ್ಯಾಡ್ ಆರ್ ವಾಟ್ ವಿ ಹ್ಯಾವ್. ನಮಗೆ ಪ್ರೈಡೇ ಇಲ್ಲ. ವೇರ್ ಈಸ್ ದಟ್ ಪ್ರೈಡ್? ವಿ ಆರ್ ನಾಟ್ ಈವನ್ ಅವೇರ್ ದಟ್ ವಿ ಹ್ಯಾಡ್ ಸಚ್ ಗ್ರೇಟ್ ಥಿಂಗ್ಸ್. ಈಗ ನನ್ನ ಹತ್ರ ಇರೋದನ್ನು ನನ್ನ ಹತ್ರ ಇದ್ದಿದ್ದನ್ನು ನಾನು ಹುಡುಕಬೇಕು ಅಂದರೆ ನನಗೆ ಕಳೆದೋಗಿದೆ ಅಂತ ಗೊತ್ತಿರಬೇಕು. ಕರೆಕ್ಟ್. ಇಟ್ಸ್ ವೆರಿ ಸಿಂಪಲ್. ನನಗೆ ಕಳೆದೋಗಿದೆ ಅಂತ ಗೊತ್ತಿರಬೇಕು. ಕಳೆದೋಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲದಲ್ಲೇ ಹೋದರೆ ನಾನು ಎಲ್ಲಿಂದ ಹುಡುಕ್ತೀನಿ? ಈಗಿನ ಟ್ರೆಂಡು ಹಾಗೆ ಆಗಿದೆ. ಏನು ಅಂದರೆ ಯಾವುದು ನಾವು ಹೇಳಕೊಟ್ಟಿವಿ ಅದಕ್ಕೆ ವಿತ್ ಪ್ರಾಪರ್ ವ್ಯಾಲಿಡೇಷನ್ ಇದ್ದರೂ ಅಥವಾ ಪ್ರಾಪರ್ ಡಾಕ್ಯುಮೆಂಟೇಷನ್ ಇದ್ದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಬಹುಶಃ ಜನ ಅಂತ ಅನಿಸುತ್ತೆ. ಆಕ್ಸೆಪ್ಟೆನ್ಸ್ ಬಗ್ಗೆ ಬಂದಾಗ ಹೇಳ್ತೀನಿ. ಇವಾಗ ಆಕ್ಸೆಪ್ಟೆನ್ಸ್ ಹೆಂಗಿದೆ ಅಂತಂದರೆ, ಇದು ನಮಗೆ ಹೊಟ್ಟೋಗ್ಬಿಟ್ಟಿದೆ ಅಭಿಮಾನ. ಆ್ಯಸ್ ಎ ಸಿವಿಲೈಸೇಷನ್ ಹೋಗ್ಬಿಟ್ಟಿದೆ. ರಿಸರ್ಜೆನ್ಸ್ ಆಗಬೇಕು ಅಂದರೆ ಆ ಪ್ರೈಡ್ ಬರಬೇಕು. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಆಕ್ಸೆಪ್ಟೆನ್ಸ್, ಪ್ರೈಡ್ ಬಂದರೆ ಆಕ್ಸೆಪ್ಟೆನ್ಸ್ ತಂತಾನೇ ಬರ್ತದೆ. ಎರಡು ಒಂಥರ ಏನಂತಾರೆ, ಎರಡು ಸೈಡ್, ಒಂದು ಕಾಯಿನ್ಗೆ ಎರಡು ಸೈಡ್. ಆಕ್ಸೆಪ್ಟೆನ್ಸ್ ಬರಬೇಕು ಅಂತಂದರೆ ಪ್ರೈಡ್ ಬರಬೇಕು, ಪ್ರೈಡ್ ಇದ್ದರೆ ಆಕ್ಸೆಪ್ಟೆನ್ಸ್ ಬರುತ್ತೆ. ಹಾಗೆ. ಸೊ ಆಕ್ಸೆಪ್ಟೆನ್ಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಇಲ್ಲೇ ಇವಾಲ್ವ್ ಆಗಿ, ಇಲ್ಲೇ ಬೆಳೆದು, ಇಲ್ಲೇ ಇದ್ದಿದ್ದು ಶಾಸ್ತ್ರ ಇದು. ಬೇರೆ ಕಡೆಗೂ ಹೋಗಿದೆ. ಆಯುರ್ವೇದದ್ದು ಆರಿಜಿನ್ ಈಸ್ ಇನ್ ಅವರ್ ಭಾರತ ವರ್ಷ. ಇಲ್ಲೇ ಇದ್ದು, ಇಲ್ಲೇ ಬೆಳೆದು, ಇಲ್ಲೇ ಪ್ರಾಕ್ಟೀಸ್ ಆಗ್ತಾಯಿದ್ದು. ಬೇರೆ ಕಡೆಗೆ ಪಸರಿಸಿದಂಥ ಸೈನ್ಸ್ ಇದು. ಸಿಚುವೇಶನ್ ಹೇಗಿದೆ ಅಂತಂದರೆ, ನಮ್ಮ ಮನೆಯಲ್ಲೇ ನನಗೆ ಐಡೆಂಟಿಟಿ ಇಲ್ಲ.
ಕರೆಕ್ಟ್. ನಾನು ಯಾರು ಅನ್ನೋದನ್ನ ನಮ್ಮನೆಯಲ್ಲೇ ಹುಡುಕ್ಬೇಕು, ಬೇರೆ ಯಾರಾದರೂ ಹೇಳಬೇಕು ಓ ಇವ್ರು ಇಂಥವ್ರು ಅಂತ, ನಮ್ಮನೆಯ ಜನಕ್ಕೇನೆ. ಹಾಗಾಗಿದೆ. ದಟ್ ಈಸ್ ದಿ ಕ್ರೈಸಿಸ್ ದಟ್ ವಿ ಆರ್ ಫೇಸಿಂಗ್. ಅಫ್ಕೋರ್ಸ್ ರಿಸರ್ಜೆನ್ಸ್ ಆಗ್ತಾ ಇದೆ, ಬಟ್ ಆ್ಯಕ್ಚುಲಿ ಹೀಗಿದೆ. ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ಈ ಹಂತಕ್ಕೆ ತಂದಿದ್ದಾರೆ. ಫಸ್ಟ್ ವೈದ್ಯ ವೆನ್ ವಿ ಆರ್ ಟಾಕಿಂಗ್, ವೈದ್ಯ ಅಭಿಜಿತ್ ಸರಾಫ್ ಸರ್ ಹೇಳ್ತಾ ಇರ್ತಾರೆ ಅಂತಂದ್ಬಿಟ್ಟು, ಫಸ್ಟ್ ಇಟ್ ಸ್ಟಾರ್ಟೆಡ್ ಇನ್ ಬೆಂಗಾಲ್ ಅಂತ ಹೇಳ್ತಾರೆ. ಅಂದರೆ ಡಾಕ್ಯುಮೆಂಟೇಷನು ಅಲ್ಲೇ ಇದೆ. ಹೇಗೆ ಅಂತಂದರೆ ಎಲ್ಲ ಬ್ರಾಂಚಸ್ ನಮ್ಮಲ್ಲೇನಿದೆ, ಕಾಯಬಾಲ ಗ್ರಹೋರ್ಧ್ವಾಂಗ ಶಲ್ಯದಂಶ್ರ ಜರಾವೃಷ ಅಷ್ಟಾವಂಗಾನಿ ತಸ್ಯಾವು ಚಿಕಿತ್ಸಾ ಸಂಸ್ಕೃತ. ನಮ್ಮಲ್ಲಿರೋ ಅಷ್ಟಾಂಗಗಳು ಇದೋ, ನಮ್ಮಲ್ಲಿ ರಚನಾ ಕ್ರಿಯಾ ಆ ಥರ ಇಲ್ಲ ನಮ್ಮಲ್ಲಿ. ಅದು ಎಲ್ಲಿಂದ ಬಂತು? ಅಲ್ಲಿ ಅನಾಟಮಿ ಇದೆ, ಅಲ್ಲಿ ಫಿಸಿಯಾಲಜಿ ಇದೆ, ಅಲ್ಲಿ ಬಯೋಕೆಮಿಸ್ಟ್ರಿ ಇದೆ. ಐ ಡೋಂಟ್ ನೋ ವೈ ಸಂಬಡಿ ಹ್ಯಾಸ್ ಇನ್ ಬ್ರಾಟ್ ಇನ್ ಬಯೋಕೆಮಿಸ್ಟ್ರಿ ಪ್ಯಾರಲೆನ್ಸ್ ಇಲ್ಲಿ, ಗೊತ್ತಿಲ್ಲ ನನಗೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಅಲ್ಲಿ ಹೋದರೆ ಅಲ್ಲೇ ಆ್ಯಕ್ಸೆಪ್ಟ್ ಆದರೆ ಅದು ಅಲ್ಲಿ ಹೇಗಿದೆ. ರೀಸೆಂಟ್ಲಿ ಐ ಡೋಂಟ್ ವಾಂಟ್ ಟು ನೇಮ್, ಒಂದು ಇದೇ ಥರ ಸಂವಾದದಲ್ಲಿ ಆಯುರ್ವೇದ ಇಸ್ ಎ ಸೂಡೋ ಸೈನ್ಸ್ ಅಂತ ಹೇಳಿ ಒಂದು ದೊಡ್ಡದಾಗಿ ಬಂತು. ಐ ವುಡ್ ಲೈಕ್ ಟು ಸ್ಟೇಟ್ ಆನ್ ರೆಕಾರ್ಡ್ಸ್, ಅವರಿಗೆ ಗೊತ್ತಿದೆಯಾ ಈ ಸೈನ್ಸ್ ಬಗ್ಗೆ ಪೂರ್ತಿ? ಅಲ್ವಾ? ಗೊತ್ತಿಲ್ಲದಲ್ಲೇ ಹೇಳ್ತಿದ್ದಾರೆ ಅಂತಂದರೆ, ಈಸ್ ಇಟ್ ನಾಟ್ ದಟ್ ಪರ್ಸನ್ಸ್ ಇಂಟೆಲೆಕ್ಚುಯಲ್ ಆ್ಯರಗೆನ್ಸ್? ನನಗೆ ಗೊತ್ತಿಲ್ಲದಲ್ಲೇ ಇರೋದನ್ನು ನಾನು ಒಪ್ಕೊಳ್ಳಲ್ಲ, ಇಲ್ಲ ಅಂತೀನಿ, ಹೋಗಿ ಸುಳ್ಳು ಅಂತೀನಿ. ಅದನ್ನು ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಅದು ಇಲ್ಲವೇ ಇಲ್ಲ, ಅದು ಸುಳ್ಳು ಅಂತೀನಿ. ದಟ್ ಈಸ್ ಇಂಟೆಲೆಕ್ಚುಯಲ್ ಆ್ಯರಗೆನ್ಸ್ ಆಫ್ ದಟ್ ಪರ್ಸನ್, ನಾಟ್ ದಿ ಸಬ್ವರ್ಷನ್ ಆಫ್ ಅವರ್ ಸೈನ್ಸ್. ಅದು ಯಾವಾಗ ಈ ಅಂಡರ್ಸ್ಟ್ಯಾಂಡಿಂಗ್ ವಿದ್ಯಾರ್ಥಿಗಳಲ್ಲಿ ಬರುತ್ತೆ, ಆವಾಗ ಸರಿ ಹೋಗುತ್ತೆ. ಯಾವುದನ್ನು ಇಂಡಿವಿಜುವಲ್ ಒಪಿನಿಯನ್ ಅಂತ ತೊಗೊಬೇಕು ಅಥವಾ ಯಾವುದನ್ನು ಕಂಪ್ಲೀಟ್ ಟ್ರುತ್ ಅಂತ ತೊಗೊಬೇಕು ವಿತ್ ವ್ಯಾಲಿಡೇಷನ್ ಪಾಯಿಂಟ್. ಹ್ಯಾಸ್ ರೈಟ್ಲಿ ಟೋಲ್ಡ್ ಇನ್ ಚರಕ, ಶಾಸ್ತ್ರ ಸಹಿತ ತರ್ಕ ಸಾಧನೀಯ. ಆ್ಯಂಡ್ ಯು ಹ್ಯಾವ್ ಟು, ಇಫ್ ಯು ಆರ್ ಹ್ಯಾವಿಂಗ್ ದಟ್ ಸಾಧನ, ಯು ಹ್ಯಾವ್ ಟು ಡೂ ತರ್ಕ ಬೇಸ್ಡ್ ಆನ್ ಎವಿಡೆನ್ಸ್. ಕರೆಕ್ಟ್. ಇಫ್ ನಾಟ್, ಡೋಂಟ್ ಕ್ಲೇಮ್ ಎನಿ ಸ್ಟಿಕ್ಕಿ ಆರ್ ಸ್ಟ್ಯಾಂಗಿ ವರ್ಡ್ಸ್ ಲೈಕ್ ಸೂಡೋ ಸೈನ್ಸ್ ಆರ್ ಆ ಥರ ಇರಬಾರ್ದು. ನನಗೆ ಗೊತ್ತಿಲ್ಲ ಅಂತಂದ್ರೆ ಅದಿಲ್ಲ ಅಂತೇನಿಲ್ವಲ್ಲ, ಇದೆ, ನನಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಲಿಮಿಟೇಷನ್ ಅದು. ಅದನ್ನು ಒಪ್ಕೊಳ್ತಾ ಇಲ್ಲ ಮಾಡರ್ನ್ ಅಥವಾ ವೆಸ್ಟರ್ನ್ ಥಿಂಕಿಂಗ್. ಇದನ್ನು ಹೇಳಿದವ್ರು ಯಾರು ವೆಸ್ಟ್ ಅವರಲ್ಲ, ಇಂಡಿಯನ್. ದಿಸ್ ವಾಸ್ ಸ್ಟೇಟೆಡ್ ಬೈ ಎನ್ ಇಂಡಿಯನ್ ನ್ಯಾಷನಲ್, ಭಾರತೀಯರೇ ಇದನ್ನು ಹೇಳಿದ್ದು. ಹಾಗಾಗಿ ಯಾವ ಮಟ್ಟಕ್ಕೆ ಅದು ಸಿವಿಲೈಸೇಷನ್ ಸಬ್ವರ್ಷನ್ ಆಗಿದೆ ಅದನ್ನು ನೋಡಬೇಕು. ತಪ್ಪು ಅಥವಾ ಕೆಳಗೆ ಹೋಗ್ಬಿಟ್ಟಿದೆ. ಇದಕ್ಕೆ ಅಲ್ಲಿಂದ ಶುರುವಾಯಿತು. ಫಸ್ಟ್ ಏನು ಮಾಡಿದ್ರು ಅಂತಂದರೆ, ಸ್ವಲ್ಪ ಜನ ವೈದ್ಯರಿಗೆ, ಇವಾಗ ಈ ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಪ್ರಾಕ್ಟೀಸಿಗೆ ಬಂದಾಗ, ಆಯುರ್ವೇದ ವೈದ್ಯರು ಯಾರು ಮನೆ ಮಟ್ಟದಲ್ಲಿ ಅಥವಾ ಈ ಫ್ಯಾಮಿಲಿಯಲ್ ಟ್ರೆಡಿಷನ್ನಲ್ಲಿ ಎಜುಕೇಟ್ ಆಗಿ, ಗುರುಕುಲದಲ್ಲಿ ಎಜುಕೇಟ್ ಆಗಿ ಇದ್ದಂಥ ವೈದ್ಯರಿಗೆ ದೇ ಸ್ಟಾರ್ಟೆಡ್ ಗಿವಿಂಗ್ ಎಂಟ್ರಿ ಟು ಮಾಡರ್ನ್ ಮೆಡಿಕಲ್ ಕಾಲೇಜಸ್. ಅವರಿಗೆ ಪ್ರವೇಶ ಕೊಟ್ಟರು. ನಿಮ್ಗೆ ಇದನ್ನೊಂದನ್ನು ನಾವು ಏನಂತ ಹೇಳ್ತೀರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇಟ್ಟು, ಆಯುರ್ವೇದ ವೈದ್ಯರಾಗಿದ್ದರೆ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇಟ್ಟು ಅಲ್ಲಿಗೆ ಅಡ್ಮಿಷನ್ ಕೊಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವ್ರಿಗೆ ಅಲ್ಲಿ ಎಕ್ಸ್ಪೋಜರ್ ಆಯಿತು. ಅದಕ್ಕೆ ಜನ ಆಲ್ರೆಡಿ ಬರೋಕ್ಕೆ ಶುರು ಮಾಡಿದ್ರು. ವ್ಯಾಲಿಡೇಷನ್ ಚೆನ್ನಾಗಾಯಿತು. ಇಲ್ಲಿದು ಕೆಳಗೆ ಹೋಗ್ತಾ ಇತ್ತು, ಅಲ್ಲದ್ರ ವ್ಯಾಲಿಡೇಷನ್ ಮೇಲೆ ಹೋಗ್ತಾ ಇತ್ತು. ಇಲ್ಲಿಗೆ ಅಂತ ಕ್ವಾಲಿಫೈ ಆಗಿ ಜನನೂ ಅಲ್ಲಿಗೆ ಹೋಗ್ತಾಯಿದ್ರು. ಸೊ 3 ಕಾರಣ ಹೋಯ್ತಿಲ್ಲಿ, ಅಲ್ಲಿ ಮೇಲೆ ಬಂತು, ಇಲ್ಲಿ ಅದನ್ನ ಅಂತ ಎತ್ತಿಡಬೇಕಾಗಿ ಜನನೂ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ರು. ಇನ್ನೊಂದು ವೇ ಆಫ್ ಬ್ಯಾಕ್ ಡೋರ್ ಎಂಟ್ರಿ, ಅದು ಜನರೇಷನ್ಸ್ ಟುಗೆದರ್ ನಡೀತಾ ಬಂತು. ಇವಾಗ ನಮ್ಮನ್ನ ಬ್ಯಾಕ್ಗ್ರೌಂಡ್ ಎಂಟ್ರಿ ಅಂತ ಹೇಳ್ತಾರೆ, ಬ್ಯಾಕ್ಗ್ರೌಂಡ್ ಎಂಟ್ರಿ. ಹಾಂ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಇದು ಮಾಡೋಕ್ಕೆ ಮುಂಚೆ ನಾವೆಲ್ಲ ಓದುವಾಗ ಹೇಗಿತ್ತು ಅಂದರೆ 100 ಜನದ್ದು, ಐ ಥಿಂಕ್ ಐ ಕ್ಯಾನ್ ಶೇರ್ ದಿಸ್ ಬಿಕಾಸ್ ಇಲ್ಲಿ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಇದ್ದಾರೆ, ವೈದ್ಯರು ಜಾಸ್ತಿ ಜನ ಇದ್ದಾರೆ ಅಂತ ಅನ್ಕೋತೀನಿ. ಸುಮಾರು ಸ್ಟಡೀಸ್ ನಡೀತು ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ. ಇದರಲ್ಲಿ ಎಲ್ಲ ಡಾಕ್ಟರ್ ಕಿಶೋರ್ ಪಟವರ್ಧನ್ ಅನ್ನೋರು ಸ್ಟಡಿ ಮಾಡಿದ್ದಾರೆ. ಐ ಥಿಂಕ್ ಇಟ್ ಈಸ್ ಆನ್ ದಿ ನೆಟ್ ಡೊಮೈನ್ ಇದೆ. 100 ಜನದ್ದೊಂದು ಬ್ಯಾಚ್ ಆಚೆ ಬಂದರೆ ಎಷ್ಟು ಜನ ಆಯುರ್ವೇದ ಮಾಡ್ತಾರೆ, ಎಷ್ಟು ಜನ ಮಾಡರ್ನ್ ಮೆಡಿಸಿನಿಗೆ ಹೋಗ್ತಾರೆ ಅನ್ನೋದೊಂದು ಸ್ಟಡಿ ಇದೆ. ಓಕೆ, ಗ್ರ್ಯಾಜುಯೇಟ್ಸ್ ಸರ್ಚ್ ಮಾಡ್ಬೋದು, ಸಿಗತ್ತೆ. 70ರಿಂದ 75 ಜನ ಮಾಡರ್ನ್ಗೆ ಹೋಗ್ತಾರಂತೆ. ವ್ಯಾಲಿಡೇಷನ್ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಅಂತಾರೆ, ಅಥವಾ ನಾನಾ ಕಾರಣಗಳು. ಅದರದ್ದು ಫೈನಾನ್ಷಿಯಲ್ ಪಾರ್ಟ್ ಅದನ್ನೆಲ್ಲ ನಾನಿಲ್ಲಿ ಮುಟ್ಟೋದು ಬೇಡ ಅಂತ ಅನಿಸುತ್ತೆ. ದೇ ವಿಲ್ ಹ್ಯಾವ್ ದೇರ್ ಓನ್ ರೀಸನ್ಸ್. ನನಗೆ ಅದನ್ನು ತಪ್ಪು ಅಂತ ಹೇಳೋಕ್ಕೂ ಇದಿಲ್ಲ, ಹಾಗಂತ ಅದನ್ನು ಎಂಡೋರ್ಸ್ ಮಾಡೋಕ್ಕೂ ರೆಡಿ ಇಲ್ಲ ನಾನು. ಆ ಥರ ಕಾರಣಗಳಿಂದ ಹೋದಾಗ ಏನಾಗುತ್ತೆ, 100 ಜನದಲ್ಲಿ 30 ಜನ ಇಲ್ಲಿಗೆ ಬರೋದು. ಆ 30 ಜನದಲ್ಲಿ ಆ್ಯಕ್ಚುಯಲ್ ಸೈನ್ಸನ್ನು ಪ್ರಾಕ್ಟೀಸ್ ಮಾಡೋವಂಥವ್ರು ಎಷ್ಟು ಜನ? ಡಿಟೋರೇಟಿಂಗ್ ನಂಬರ್. ಡಿಟೋರೇಟ್. ಅದು ಈಗ 30 ವರ್ಷದ ಹಿಂದೆ ಇದ್ದಿದ್ದ ನಂಬರ್ಸಿಗೂ ಇವಾಗಿನ ನಂಬರ್ಸಿಗೂ ವ್ಯತ್ಯಾಸ ಇದೆ. ಅವಾಗ ಇನ್ನೂ ಜಾಸ್ತಿ ಇತ್ತು. ಈಗ ಅಟ್ಲೀಸ್ಟ್ ಈ ಕಡೆ ಬರೋವಂಥ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನೇ ಓದಬೇಕು ಅಂತ ಇಲ್ಲಿಗೆ ಬಂದವರಿದ್ದಾರೆ.
ನೆಕ್ಸ್ಟ್ ಪಾರ್ಟಿಗೆ ಹೋದರೆ ವ್ಯಾಲಿಡೇಷನ್ ಪಾರ್ಟ್ ಅಂತ ಅಂದ್ಕೊಂಡ್ವಿ ನಾವು. ವ್ಯಾಲಿಡೇಷನ್ ಪಾರ್ಟಲ್ಲಿ ಹೆಂಗೆ ಅಂತಂದರೆ ರಿಸರ್ಚ್. ಓಕೆ, ಯಾವುದು ರಿಸರ್ಚ್ದಾಗಿ ಯಾವುದನ್ನು ನೀವು ಪಬ್ಲಿಷ್ ಮಾಡ್ತೀರೋ ಅದಕ್ಕೆ ಆಕ್ಸೆಪ್ಟಬಿಲಿಟಿ ಅಂತ ಬಂತು. ಸುಮಾರು ರಿಸರ್ಚ್ಗಳು ನಡೀತು. ಆಯುರ್ವೇದದ ಬಗ್ಗೆನೇ ರಿಸರ್ಚ್ ನಡೆದಾಗ್ಲೂ ಅಲ್ಲಿ ಆಯುರ್ವೇದ ಶಾಸ್ತ್ರ ಗೊತ್ತಿರೋರು ಯಾರೂ ಇರಲಿಲ್ಲ. ದೇರ್ ವರ್ ನ್ಯೂಕ್ಲಿಯರ್ ಫಿಸಿಕ್ಸ್, ದೇರ್ ವರ್ ಎಲೆಕ್ಟ್ರೋಫಿಸಿಕ್ಸ್, ಸುಮಾರು ಜನ ಇತ್ತು. ದೇ ವರ್ ಫಾರ್ಮಕಾಲಜಿಸ್ಟ್ಸ್, ದೇ ವರ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಮೆಡಿಸಿನ್, ಬಟ್ ಫ್ರಮ್ ಆಯುರ್ವೇದ ಯಾರೂ ಇರಲಿಲ್ಲ. ಒಂದು ರಿಸರ್ಚ್ ಪೇಪರ್ ಕೋಟ್ ಮಾಡ್ತೀನಿ ನಾನು. ಬೆಳಗ್ಗೆ ಇನ್ನೊಂದು ಆರ್ಟಿಕಲ್ ಓದ್ತಾ ಇರ್ಬೇಕಾದ್ರೆ ಬಂತು. ಶಂಖಪುಷ್ಪಿನ ಅನಲೈಸ್ ಮಾಡ್ತಾರೆ. ಓಕೆ, ಶಂಖಪುಷ್ಪಿನ ಹೇಗೆ ಅನಲೈಸ್ ಮಾಡ್ತಾರೆ? ಅದರದ್ದು ಮೆಮೊರಿ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟಿ ಅಂತ ಹೇಳಿ ಅನಲೈಸ್ ಮಾಡ್ತಾರೆ. ಮೆಮೊರಿ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟಿ ಅಂತ ಅನಲೈಸ್ ಮಾಡಿಬಿಟ್ಟು ಅದನ್ನು ಆ ರ್ಯಾಟ್ಸಿಗೆ ಫೀಡ್ ಮಾಡಿ ಅದನ್ನು ಅದೊಂದು ದಿಕ್ಕಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಜಾಗಕ್ಕೆ ರೀಚ್ ಆಗಬೇಕು. ಅದಕ್ಕೆ ಆ ಪಾತ್ರದ ಮೆಮೊರಿ ಎಷ್ಟಿರುತ್ತೆ ಅನ್ನೋದಕ್ಕೆ ಶಂಖಪುಷ್ಪಿ ಕೊಡ್ತಾ ಹೋಗ್ತಾರೆ. ಓಕೆ, ಏನು ವ್ಯತ್ಯಾಸ ಆಗಲಿಲ್ಲ ಅದಕ್ಕೆ. ಶಂಖಪುಷ್ಪಿ ಕೊಡ್ತಾ ಹೋದಾಗ ಅದು ಹಂಗೆ ಹೋಗ್ತಿತ್ತು, ಅಷ್ಟೇ ಟೈಮ್ ತೊಗೋತಿತ್ತು. ಈಗ ಪಾತ್ ಚೆನ್ನಾಗಿ ನೆನಪಿದ್ರೆ ಅದು ಇಟ್ ಶುಡ್ ರೀಚ್ ವಿತ್ ಇನ್ ಅ ಶಾರ್ಟರ್ ಡ್ಯೂರೇಷನ್ ಆಫ್ ಟೈಮ್ ಅನ್ನೋದು ಸ್ಟಡಿ. ಹೋಗಲಿಲ್ಲ ಅದು. ಕನ್ಕ್ಲೂಷನ್ ಆಫ್ ದಿ ಸ್ಟಡಿ ಇಟ್ ವಿಲ್ ಬಿ ನೆಗೆಟಿವ್. ಅಷ್ಟೇ. ಆಯುರ್ವೇದದಲ್ಲಿ ಹೇಳಿರುವಂತಹ ಶಂಖಪುಷ್ಪಿದು ಮೆಮೊರಿ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟಿ ಸುಳ್ಳು. ದಿಸ್ ವಾಸ್ ದಿ ಥಿಂಗ್. ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಎಲ್ಲ ತಂದುಬಿಟ್ರು. ಆಯುರ್ವೇದದವ್ರು ಯಾರಾದರೂ ಇದ್ದಿದ್ರೆ ಸ್ಮೃತಿವರ್ಧಕ ಮತ್ತು ಮೇಧ್ಯಕ್ಕೆ ವ್ಯತ್ಯಾಸ ಹೇಳಿರೋರು. ಅವರು ಮೇಧ್ಯ ದ್ರವ್ಯನ ತಗೊಂಡು ಅದರದ್ದು ಸ್ಮೃತಿ ಎನ್ಹ್ಯಾನ್ಸಿಂಗ್, ಸ್ಮೃತಿವರ್ಧನ ಪ್ರಾಪರ್ಟಿನ ಅನಲೈಸ್ ಮಾಡಿ, ಅಂದರೆ ದೇವ್ ಟೇಕನ್ ರಾಂಗ್ ಪ್ಯಾರಾಮೀಟರ್. ರಾಂಗ್ ಪ್ಯಾರಾಮೀಟರ್ ತೊಗೊಂಡು ಮಾಡಿದ್ದಾರೆ. ಇದನ್ನು ಕ್ವಶನ್ ಮಾಡೋಕ್ಕೇನೂ ಇಲ್ಲ. ದಿಸ್ ಈಸ್ ವ್ಯಾಲಿಡೇಟೆಡ್ ವರ್ಲ್ಡ್ ವೈಡ್. ಈ ಥರದ್ದು ಆದಾಗ್ಲೂ ಏನಂತೀರಿ, ಅಗೇನ್ ವೆಸ್ಟರ್ನ್ ವ್ಯಾಲಿಡೇಷನ್ ಈಸ್ ನಾಟ್ ದೇರ್. ಅಗೇನ್ ಅ ಸ್ಟೆಪ್ ಫಾರ್ ಸಬ್ವರ್ಷನ್. ಕರೆಕ್ಟ್. ಅಗೇನ್ ಎ ಸ್ಟೆಪ್ ಫಾರ್ ಸಬ್ವರ್ಷನ್. ಇದು ಹೋಗಬೇಕು. ನಮ್ಮ ರಿಸರ್ಚ್ ಪ್ರೋಟೋಕಾಲು ನಮಗಿರಬೇಕು. ಹಾಗಂತ ನಾವು ಇವಾಗಿನ ರಿಸರ್ಚ್ ಪ್ರೋಟೋಕಾಲ್ನೆಲ್ಲ ನಾವು ನೆಗೆಟ್ ಮಾಡಿ ಕ್ಯಾನ್ ವಿ ಸರ್ವೈವ್? ನೋ, ಅದು ಕಷ್ಟ. ಹಾಗಾಗಿ ಫಸ್ಟ್ ಇಲ್ಲಿಗೆ ಬಂದವರಿಗೆ, ಆಯುರ್ವೇದಕ್ಕೆ ಬಂದವರಿಗೆ ಇಲ್ಲಿ ನಾನು ಓದಬೇಕು ಅಂದರೆ ನನ್ನ ಮೆಂಟಲ್ ಪ್ರಿಪ್ರೇಷನ್ ಏನಿರಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಂದಾಗಷ್ಟೇ ಅವನ ಮನಸ್ಸಿನಲ್ಲಿ ಅಥವಾ ಅವಳ ಮನಸ್ಸಿನಲ್ಲಿ ಆಯುರ್ವೇದದ ಬಗ್ಗೆ ನಿಜವಾದ ಒಂದು ಕಲಿಬೇಕು ಅನ್ನೋ ಆಸಕ್ತಿ ಮೂಡೋದು. ಇಲ್ಲೇ ಬರೋದು ಲರ್ನಿಂಗ್, ಅನ್ಲರ್ನಿಂಗ್ ಆ್ಯಂಡ್ ರೀಲರ್ನಿಂಗ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಬೇಸಲ್ಲಿ ಬಂದಿರೋರು ಆಯುರ್ವೇದದಲ್ಲಿ ಅದನ್ನು ಹುಡುಕಕ್ಕೆ ಹೋಗಬಾರ್ದು. 5ನೇ ಕ್ಲಾಸಲ್ಲಿ ನಮಗೆಲ್ರಿಗೂ ಪೀರಿಯಾಡಿಕ್ ಟೇಬಲ್ ಶುರುವಾಗುತ್ತೆ. ಆದರೆ ನಮ್ಮ ಪೀರಿಯಾಡಿಕ್ ಟೇಬಲು ಪಂಚಮಹಾಭೂತ ಆಗಬೇಕು. ಫಾರ್ ಆಯುರ್ವೇದ ಸ್ಟೂಡೆಂಟ್ಸಿಗೆ ಆಗಬೇಕಲ್ವ. ಇವಾಗ ಅಲ್ಲಿ ನೀವು ಆ್ಯಟಮ್ ಇದೆ, ಮಾಲಿಕ್ಯೂಲ್ ಇದೆ, ಎಲ್ಲ ನೀವು ಸಬ್ ಆಟಮಿಕ್ ಪಾರ್ಟಿಕಲ್ಸ್ವರೆಗೂ ಹೋಗಿ ವಿ ಆರ್ ಟಾಟ್. ನೀವು ICSE CBSE ಸಿಲೆಬಸ್ ಎಲ್ಲ ನೋಡಿಬಿಟ್ರೆ ಆ ಲೆವೆಲ್ವರೆಗೂ ಹೋಗಿರುತ್ತೆ. ಹೋದ ವಿದ್ಯಾರ್ಥಿ ಅವನು ಆ ಲೆವೆಲ್ವರೆಗೂ 12th ಗ್ರೇಡಲ್ಲಿ ಓದ್ಬಿಟ್ಟು ಆಮೇಲಿಂದ ಆಯುರ್ವೇದಕ್ಕೆ ಬಂದರೆ ಹಿ ಆರ್ ಶಿ ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್, ಇದೇನು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅಲ್ಲಿ ಒಂದು ಬ್ರಿಡ್ಜ್ ಕೋರ್ಸ್ ಥರ ಮಾಡಿದ್ರು, ಅಥವಾ ಮೈಂಡ್ ಸೆಟ್, ವಾಟ್ ವಿ ಕಾಲ್ ಆಸ್ ಎ ಪ್ಯಾರಡೈಮ್ ಶಿಫ್ಟ್. ನಾನು ಈ ಪ್ಯಾರಡೈಮಲ್ಲಿ ಇದ್ದೀನಿ, ಐ ಶುಡ್ ಹ್ಯಾವ್ ಅನದರ್ ಪ್ಯಾರಡೈಮ್. ಈಗ ಬಾಡಿಯನ್ನು ಒಂದು ಸಿಸ್ಟಮ್ ಆಗಿ ನೋಡೋದನ್ನು ಹೇಳ್ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು. ಈ ಥರ ಸಿಸ್ಟಮಲ್ಲಿ ನೋಡಿದ್ರೇ ಬಾಡಿ ನೋಡೋಕ್ಕಿರೋ ರೀತಿ ಅಂತ ಹೇಳ್ಕೊಟ್ಟಿರ್ತಾರೆ. ವಾತ ಪಿತ್ತ ಕಫಕ್ಕೆ ಜಾಗ ಎಲ್ಲಿಂದ ತರೋದು? ಕರೆಕ್ಟ್. ಸ್ಟ್ರಕ್ಚರ್ ಆವಾಗಲೇ ನಾವು ಒಂದು ಸತಿ ಡಿಸ್ಕಸ್ ಮಾಡಿದ್ವಿ, 4 ಡೊಮೈನ್ ಆಗಿ ಶರೀರನ ಡಿವೈಡ್ ಮಾಡ್ಬೋದು ಅಂತ. ಒಂದು ಸ್ಟ್ರಕ್ಚರಲ್ಲು, ಒಂದು ಫಂಕ್ಷನಲ್ಲು, ಒಂದು ಸೈಕಲಾಜಿಕಲ್ಲು, ಒಂದು ಕಾನ್ಷಿಯಸ್ ಲೆವೆಲ್ ಅಂತ. ಈ 4 ಗೊತ್ತೇ ಇಲ್ಲ. ಎವ್ರಿಥಿಂಗ್ ಈಸ್ ವ್ಯೂಡ್ ಆಸ್ ಫಿಸಿಕಲ್ ಅಂತಂದರೆ ಇದರಲ್ಲಿ ಏನು ಫಿಸಿಕಲ್ ಇಲ್ಲ ಅಂತಲೇ ಹೇಳ್ತಾರೆ ಅವರು. ಅರ್ಥ ಆಗಲ್ಲ ಅಂತ. ಬಿಕಾಸ್ ಈಗ ಅದೇ ಒಂದು ನ್ಯಾರೇಟಿವ್ ಬಂದ್ಬಿಡುತ್ತೆ. BAMS ಫಸ್ಟ್ ಇಯರಲ್ಲಿ ವಾತ ಕ್ಯಾನ್ ಬಿ ಕಾರಿಲೇಟೆಡ್ ಟು ನ್ಯೂರಾಲಜಿಕಲ್ ಥಿಂಗ್ಸ್, ಪಿತ್ತ ಕ್ಯಾನ್ ಬಿ ಕಾರಿಲೇಟೆಡ್ ಟು ಡೈಜೆಸ್ಟಿವ್ ಥಿಂಗ್ಸ್, ಆ್ಯಂಡ್ ಕಫ ಇಸ್ ಫಾರ್ ಅನಬಾಲಿಸಮ್ ಥಿಂಗ್ಸ್. ಆ ಥರ ಎಲ್ಲ ಬರುತ್ತೆ. ಹೌದು, ಆ ಥರದ್ದೆಲ್ಲ ಸಾಕಷ್ಟು ಬರುತ್ತೆ. ಅದಕ್ಕೆ ನಾನು ಹೇಳೋದು, ಐ ವುಡ್ ಲೈಕ್ ಟು ಗೋ ಆನ್ ರೆಕಾರ್ಡ್ಸ್. ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಪಾಠ ಮಾಡೋದು ಭಾಳ ಕಷ್ಟ. ಕರೆಕ್ಟ್, ಆಬ್ವಿಯಸ್ಲಿ. ಫಸ್ಟ್ ಇಯರ್ ಸ್ಟೂಡೆಂಟ್ ಪಾಠ ಮಾಡೋದು ಕಷ್ಟ ಅಂತಂದರೆ ಕನ್ವಿನ್ಸಿಂಗಾಗಿ ಪಾಠ ಮಾಡೋದು ತುಂಬ ಕಷ್ಟ. ಬಿಕಾಸ್ ವಿ ಹ್ಯಾವ್ ವೈದ್ಯಾಸ್ ಹಿಯರ್, ವಿ ಕುಡ್ ಹ್ಯಾವ್ ಟೀಚರ್ಸ್ ಹಿಯರ್ ವಾಚಿಂಗ್. ಹೇಗೆ ಪ್ರೀ ನರ್ಸರಿ LKG ಮಕ್ಕಳನ್ನ ಒಂದು ಕಡೆ ಕೂರಿಸಿ ಪಾಠ ಮಾಡೋದು ಕಷ್ಟನೋ, ಅದೇ ಥರ ಫಸ್ಟ್ ಇಯರ್ ಮಕ್ಕಳಿಗೆ ಕನ್ವಿನ್ಸಿಂಗಾಗಿ ಪಾಠ ಮಾಡೋದು ತುಂಬ ಕಷ್ಟ. ಜೊತೆಗೆ ಸಿಲೆಬಸ್ ಬೇರೆ ಈ ಥರ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಮಾಡರ್ನ್ ಬಯೋಮೆಡಿಕಲ್ ಸಿಸ್ಟಮ್ ಲೈನ್ಸಲ್ಲಿ ನಮ್ಮ ಸಿಲೆಬಸ್ನ ಬಿಲ್ಡ್ ಮಾಡಿ ಆಗೋಗಿದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇನ್ಸ್ಟಿಟ್ಯೂಷನಲೈಸ್ಡ್ ಎಜುಕೇಷನ್ ಇಸ್ ಗೋಯಿಂಗ್ ಆನ್ ಲೈಕ್ ದ್ಯಾಟ್. ಏನು ಮಾಡೋಕ್ಕಾಗಲ್ಲ, ಇವರ ಪಾರ್ಟ್ ಆಫ್ ಸಿಸ್ಟಮ್. ಅದರಲ್ಲಿ ಈ ಅನ್ಲರ್ನಿಂಗ್ ಮಾಡಿಸಿ, ಖಾಲಿ ಜಾಗ ಇಡಿಸಿ
ರೀಲರ್ನಿಂಗ್ ಮಾಡಿಸೋದು ಗ್ರೇಟೆಸ್ಟ್ ಚಾಲೆಂಜ್ ವಿತ್ ಸೊಸೈಟಿಯಲ್ ವ್ಯಾಲಿಡೇಷನ್, ವಿತ್ ದಿ ವ್ಯಾಲಿಡೇಷನ್ ಆಫ್ ದಿ ಸೈಂಟಿಫಿಕ್ ಕಮ್ಯುನಿಟಿ. ಹಿಯರ್ ಲೈಸ್ ದಿ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ಪೀಪಲ್ ಹೂ ಟೀಚ್. Whether in now we considered about these things of gap thing, is our teaching professional or each our things to be taught or set to that mark or not? ವೆಸ್ಟ್ರನ್ ಥಿಂಕಿಂಗ್ ಆ್ಯಂಡ್ ಈಸ್ಟರ್ನ್ ಥಿಂಕಿಂಗ್ ಅಂತ ಮಾತಾಡಿದ್ವಲ್ಲ, ಹಾಗೇನೆ ವೆಸ್ಟ್ರನ್ ಸೈನ್ಸನ್ನು ಬೋಧನೆ ಮಾಡೋದಕ್ಕೆ ಇರೋ ರೀತಿ ನೀತಿಗಳಿಗೂ, ಈಸ್ಟರ್ನ್ ಸೈನ್ಸನ್ನು ನಾವು ಹೇಳ್ಕೊಡ್ಬೇಕಾದಾಗ ನಾವು ಪಾಲಿಸ್ಬೇಕಾಗಿರೋ ರೀತಿ ನೀತಿಗಳಿಗೂ ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಈಗ ಹೇಗೆ ಅಂತಂದರೆ, ಆ್ಯಸ್ ಐ ಆಲ್ವೇಸ್ ಕೀಪ್ ಕೋಟಿಂಗ್ ಇನ್ ದಿ ಕ್ಲಾಸಸ್, ಪಿಜ್ಜಾ ಬೇಕು ಆದರೆ ದೋಸೆ ಹಿಟ್ಟಿದೆ, ಏನು ಮಾಡ್ತೀರಿ? ಅದನ್ನೇ ಹಾಕಿ ಅದ್ರ ಮೇಲೆ ಟಾಪಿಂಗ್ ಹಾಕ್ತೀವಿ. ಅದು ಆ ಕಡೆಗೆ ಸರಿಯಾದ ದೋಸೆನೂ ತಿಂದಂಗಾಗಲ್ಲ, ಈ ಕಡೆಗೆ ಮಾಡರ್ನ್ ಫುಡ್, ಫಾಸ್ಟ್ ಫುಡ್ ಅಥವಾ ಬೇರೆ ಇನ್ಯಾವುದೋ ಒಂದು ಸಿವಿಲೈಸೇಷನಿನ ಪಿಜ್ಜಾನು ನಾವು ರಿಲೀಶ್ ಮಾಡ್ಕೊಂಡು ತಿಂದಂಗೆ ಆಗಲ್ಲ. ಎರಡೂ ಆಗಲ್ಲ. ಫ್ಯೂಷನ್ ಇಸ್ ಅ ಡಿಸಾಸ್ಟರ್. ಆಬ್ವಿಯಸ್ಲಿ ಫ್ಯೂಷನ್ ಇಸ್ ಅ ಡಿಸಾಸ್ಟರ್ ಟು ಬಿ. ಈ ಇದರಲ್ಲಿ ಏನಾಗಬೇಕು ಅಂತಂದರೆ, ಸ್ಟೂಡೆಂಟ್ಸ್ ಕಡೆಯಿಂದ ಅಥವಾ ಅಕಾಡೆಮಿಕ್ ಕಮ್ಯುನಿಟಿ ಕಡೆಯಿಂದ ಫಸ್ಟ್ ಆ ಓಪನ್ ಮೈಂಡ್ ಬರಬೇಕು. ಎಜುಕೇಷನ್ ಸಿಸ್ಟಮನ್ನು ಕಂಪ್ಲೀಟ್ ಚೇಂಜ್ ಮಾಡೋದು ಈಗ ಅದು ಇಮಿಡಿಯೇಟ್ಲಿ ಇಟ್ ಮೇ ನಾಟ್ ಬಿ ಪಾಸಿಬಲ್. ಇಟ್ ಮೇ ಟೇಕ್ ಮೆನಿ ಇಯರ್ಸ್ ಟು ಫಾಲೋ ಆ್ಯಂಡ್ ಓನ್ಲಿ ಆಯುರ್ವೇದ ಕಮ್ಯುನಿಟಿ ಕೆನಾಟ್ ಡೂ ಇಟ್. ಯಾಕಂದರೆ ಇಲ್ಲಿಗೆ ಬರೋ ವಿದ್ಯಾರ್ಥಿಗಳು PUC ಮುಗಿಸೇ ಬರ್ತಾರೆ. ಆ ಲೆವೆಲ್ ಎಜುಕೇಷನನ್ನು ಡಿಸೈಡ್ ಮಾಡೋರು ನಾವಲ್ಲ. ಅಲ್ಲಿ ಕೆಲವೊಂದು ಟಾಪಿಕ್ಸ್ ಬರ್ಬೋದು. ಇವಾಗ ನಿಮಗೆ ನಾವು ಆವಾಗಲೇ ಅಂದ್ಕೊಂಡಂತೆ ಪೀರಿಯಾಡಿಕ್ ಟೇಬಲ್ಸ್ ಜೊತೆಗೆ ಪಂಚ ಮಹಾಭೂತಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ಮೈಟ್ ಬಿ ಆ ಟೈಮಲ್ಲಿ ಒಂದು ಲೈನ್ನಲ್ಲಿ ಯೋಚನೆ ಮಾಡ್ಬೋದು ಅಂತ ಹೇಳ್ಬೋದಲ್ಲ. ಹೋಲಿಸ್ಟಿಕ್ ಆಗಿ ಒಂದು, ಇವಾಗ ಅಲ್ಲೇನಿದೆ ಅದು ರಿಡಕ್ಷನಿಸ್ಟಿಕ್ ಅಪ್ರೋಚ್. ನಮ್ಮ ಸೈನ್ಸಲ್ಲಿ, ಶಾಸ್ತ್ರದಲ್ಲಿ ಏನಿದೆ ಇಟ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಇದನ್ನು ಒಂದನ್ನು ಕೊಟ್ಟು ನೋಡ್ಬೋದಲ್ಲ ವಿದ್ಯಾರ್ಥಿಗಳಿಗೆ. ಮ್ಯಾಮ್, ಆ ಟೈಮಲ್ಲಿ ಆ ವಿದ್ಯಾರ್ಥಿಗಳಿಗೆ ಅದು ಡಿಫ್ರೆನ್ಷಿಯೇಷನ್ ಮಾಡುವಂಥ ಕೆಪಾಸಿಟಿ ಬರುತ್ತಾ ಅನ್ನೋ ಕ್ವಶನ್ಗೆ ಏನು ಹೇಳ್ತೀರಾ? ಡಿಫ್ರೆನ್ಸಿಯೇಷನ್ ಬರೋಷ್ಟು ವಿವೇಕ ಆ ಏಜಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ. ಆದರೆ ಇದು ಒಂದು ಇದೆ ಅಂತ ವಿಷಯ ಮುಟ್ಟಿಸಿದ್ರೆ ಸಾಕು. ಯಾರಿಗೆ ಅದು ಬೇಕಾಗಿರುತ್ತೋ ಅವ್ರು ಅದನ್ನು ಹುಡ್ಕೊಂಡು ಬಂದೇ ಬರ್ತಾರೆ, ತೊಗೋತಾರೆ. ಅವ್ರಿಗೆ ಇದಿದೆ ಅಂತ ಇದಮಿತ್ತಮಂತ ಆ ವಯಸ್ಸಿನಲ್ಲಿ ಹೇಳ್ಕೊಡ್ದಲ್ಲೇ ಇರ್ಬೋದು. ಆ ವಯಸ್ಸಿನಲ್ಲಿ ಇದೂ ಒಂದು ಇದೆಯಪ್ಪ ನೋಡಿರು ಅಂತ ಈ ದಾರಿಗೆ ಬಂದವನಿಗೆ ಅದಿದೆ ಅಂತ ಸತ್ಯ ಗೊತ್ತಾಗ್ಬಿಟ್ಟಿರುತ್ತಲ್ಲ ಆವಾಗಲೇ. ಇವಾಗ 5ನೇ ಕ್ಲಾಸ್ ಅವನಿಗೆ ನೀನು ಇದನ್ನೂ ಕಲಿಸಿ ಅದನ್ನೂ ಕಲಿಸಿದ್ರೆ ಬಯೋಕೆಮಿಸ್ಟ್ರಿಗೆ ಹೋದವನು ಅಲ್ಲಿ ಹೋಗ್ತಾನೆ, ಪಂಚಮಹಾಭೂತ ಹುಡ್ಕೊಂಡು ಪದಾರ್ಥ ವಿಜ್ಞಾನಕ್ಕೆ ಬರೋನು ಇಲ್ಲಿ ಬರ್ತಾನಲ್ಲ. ಬಂದಾಗ ಅವನಿಗೆ ಬಯೋಕೆಮಿಸ್ಟ್ರಿನೇ ಹುಡ್ಕೊಂಡು ಹೋಗಬೇಕಾಗಿದ್ದವನು ಪದಾರ್ಥ ವಿಜ್ಞಾನಕ್ಕೆ ಬಂದಾಗ ಅವ್ನ ಮೈಂಡ್ ಸೆಟ್ ಹೆಂಗಿರುತ್ತೆ, ಅಥವಾ ಪಂಚಮಹಾಭೂತ ಹಿಡ್ಕೊಂಡು ಪದಾರ್ಥ ವಿಜ್ಞಾನಕ್ಕೆ ಹುಡ್ಕೊಂಬಂದಾಗ ಅವ್ನ ಮೈಂಡ್ ಸೆಟ್ ಹೆಂಗಿರುತ್ತೆ? ಹೂ ವಿಲ್ ಬಿ ಎ ಬೆಟರ್ ಲರ್ನರ್? ಅದು ಪ್ರಶ್ನೆ. ಹಾಗಾದಾಗ ಆ ರಿಫಾರ್ಮ್ ಇದ್ದರೆ ಅಪ್ರೋಚ್ ಟುವರ್ಡ್ಸ್ ಆಯುರ್ವೇದ ವಿಲ್ ಬಿ ಬೆಟರ್ ಅನ್ನೋದು ನನ್ನ ಭಾವನೆ. ಅಥವಾ ಒಂದು ಅಬ್ರಿಜ್ಡ್ ಕೋರ್ಸ್ ಇರಬೇಕು ಮಧ್ಯದಲ್ಲಿ. ಆ್ಯಪ್ಟಿಟ್ಯೂಡ್ ಟು ಲರ್ನ್ ಆಯುರ್ವೇದ ಈಸ್ ಅ ಲಿಟಲ್ ಡಿಫ್ರೆಂಟ್ ಫ್ರಮ್ ಅದಕ್ಕೂ ವೆಸ್ಟರ್ನ್ ಮೆಡಿಸಿನ್ ಕಲಿಯೋದಕ್ಕೆ ಅಥವಾ ಮಾಡರ್ನ್ ಬಯೋಮೆಡಿಕಲ್ ಸೈನ್ಸ್ ಕಲಿಯೋದಕ್ಕೆ ಒಂದು ಲೆವೆಲ್ ಆ್ಯಪ್ಟಿಟ್ಯೂಡ್ ಬೇಕಾಗುತ್ತೆ. ಇಲ್ಲಿಗೂ ಬೇರೆದೊಂದು ರೀತಿ ಲೆವೆಲ್ ಆ್ಯಪ್ಟಿಟ್ಯೂಡ್ ಬೇಕಾಗುತ್ತೆ. ಯಾಕಂದರೆ ಒಂದೇ ದೇಹನ 2 ರೀತಿಯಿಂದ ನೋಡ್ತಿರ್ತೀವಿ. ನಾನು ಇದನ್ನು ಕಲ್ತ್ಬಿಟ್ಟು ಈ ದಿಕ್ಕಿನಿಂದ ನೋಡು ಅಂತ ನನ್ನ ಸ್ಟೂಡೆಂಟಿಗೆ ಹೇಳಿದ್ರೆ ಆಗಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದು ಆ ಏಜಲ್ಲಿ ಸೊಸೈಟಿ ಪ್ರೆಷರು, ಪೀರ್ ಪ್ರೆಷರ್ ಇರುತ್ತೆ, ಎಲ್ಲ ಇರುತ್ತೆ. ಇವಾಗ ಬಂದುಬಿಟ್ಟಿರ್ತಾರೆ, ಇಂಜಿನಿಯರಿಂಗಿಗೆ ಹೋಗಿರ್ತಾರೆ, ಅವ್ರ ಕಡೆ ಬೇರೆಯೇ ಅಪ್ರೋಚ್ ಇರುತ್ತೆ. ಬಟ್ ದೇ ವಿಲ್ ಬಿ ಇಂಟ್ರಾಕ್ಟಿವ್. ಆ ಇಂಟರ್ ಡಿಸಿಪ್ಲಿನರಿ ಡಿಸ್ಕಷನ್ ನಡೀತಾ ಇರುತ್ತೆ. ಎಲ್ಲ ನಡೆದಾಗ ವಿದ್ಯಾರ್ಥಿಗೆ ಏನು ಅನಿಸ್ಬೋದು? all of us have gone through that phase. You also have gone through that phase. I also have gone through that phase. So if you empathetically look at it, ಈ ಕೆಲವೊಂದು ಚೇಂಜಸ್ ಬಂದರೆ ಅದು ಅದೇ ಮೈಂಡ್ಸೆಟ್ಟಿಂದ ಬರ್ತಕ್ಕಂಥದ್ದು, ಅದೇ ಪ್ರಿಪ್ರೇಷನಲ್ಲಿ ಬರ್ತಕ್ಕಂಥದ್ದು. ನಾವು ಯಾರೂ ಆ ಪ್ರಿಪ್ರೇಷನಲ್ಲಿ ಬಂದಿಲ್ಲ ಅಲ್ವಾ? ಬರದಲ್ಲೇ ಇದ್ದಾಗ ಏನು ಮಾಡಬೇಕು? ಆ ಪ್ರಿಪ್ರೇಷನನ್ನು ಇಲ್ಲಿ ಮಾಡ್ಕೊಳ್ಳೋಕ್ಕಾಗತ್ತಾ ನೋಡಬೇಕು. ದ್ಯಾಟ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ರಿಫಾರ್ಮ್ಸ್ ಆರ್ ರಿಸರ್ಜೆನ್ಸ್. ದಟ್ ಈಸ್ ವೆಲ್ ನೀಡೆಡ್ ಟು ಬಿ. ಹೌದೌದು, ದಟ್ ಈಸ್ ಎ ಮಸ್ಟ್ ನೀಡ್. ಯಾಕೆ ಕಂಪೇರ್ ಮಾಡಬೇಕು? ಮಾಡರ್ನ್ ಮೆಡಿಸಿನ್ಗೆ ಯಾಕೆ ಕಂಪೇರ್ ಮಾಡಬೇಕು? ಈಸ್ ಇಟ್ ನಾಟ್ ಎಂಟೈರ್ಲಿ ದಿಸ್ ಥಿಂಗ್? ವ್ಯಾಲಿಡೇಷನ್ಗೋಸ್ಕರ ಕಂಪ್ಯಾರಿಸನ್ ನಡೆದೇ ಹೋಗುತ್ತೆ. ದಟ್ ಈಸ್ ಇನ್ನೆವಿಟಬಲ್. ವ್ಯಾಲಿಡೇಷನ್ಗೋಸ್ಕರ ಕಂಪ್ಯಾರಿಸನ್ ನಡೆಯುತ್ತೆ. ಆದರೆ ಎಲ್ಲಿ ತಡೆ ಬರುತ್ತೆ? ಆ್ಯಸ್ ವಿ ವರ್ ಡಿಸ್ಕಸಿಂಗ್ ಜಸ್ಟ್ ಅ ಫ್ಯೂ ಮಿನಿಟ್ಸ್ ಅರ್ಲಿಯರ್, ಕೆಲವು ಟರ್ಮ್ಸ್ ಆರ್ ನಾನ್ ಟ್ರಾನ್ಸ್ಲೇಟಬಲ್.
ಆಗೋದೇ ಇಲ್ಲ. ನೋಡಿರ್ಬೋದು ನೀವು ಕೆಲವು ಬುಕ್ಸಲ್ಲೆಲ್ಲ ನೋಡಿರ್ಬೋದು, ಕೊರೆ ಕೊಬ್ಬರಿಕೆ ಅನ್ನೋ ಮಸಲ್ಸ್ನೆಲ್ಲ ಕಾಕೋಷ್ಟ್ರಿಕಾ ಗುರ್ವಿ, ಕಾಕೋಷ್ಟ್ರಿಕಾ ಲಘ್ವಿ ಅನ್ನೋ ಲೆವೆಲ್ಗೆ ಕಾಯಿನ್ಡ್ ಟರ್ಮ್ಸಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಕೋಷ್ಟ, ಕ್ಯಾನ್ ವಿ ಗೆಟ್ ಎ ಎಕ್ಸಾಕ್ಟ್ ಮ್ಯಾಚಿಂಗ್ ವರ್ಡ್ ಫಾರ್ ಕೋಷ್ಟ? ಆಗುತ್ತಾ? ಇಸ್ ಇಟ್ ಕಂಪ್ಲೀಟ್? ಅಲ್ವಾ? ಹಾಗಾಗಿ ಅದನ್ನು ಅದರದ್ದೇ ಆದ ಆ ಥರ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ದಟ್ ಎಸೆನ್ಸ್ ಇಸ್ ಲಾಸ್ಟ್. ಟ್ರಾನ್ಸ್ಲೇಟ್ ಮಾಡಿದಾಗ ಎಸೆನ್ಸ್ ಇಸ್ ಲಾಸ್ಟ್. ಎಸೆನ್ಸ್ ಹೋಯಿತು ಅಂತಂದರೆ, ಯಾವುದೇ ಇದ್ರದ್ದಾಗಲಿ ಎಸೆನ್ಸ್ ಹೋಯಿತು ಅಂತಂದರೆ ಸಾರ ಹೋಯ್ತು. ಏನು ಬರುತ್ತೆ ಅದು ಬರೀ ಸ್ಕೆಲಿಟನ್, ಸಾರ ಹೊಟ್ಟೋಗುತ್ತೆ. ದ್ಯಾಟ್ ಈಸ್ ವೇರ್ ವಿ ಸಿ ದಿ ಡೆಟಿರಿಯೋರೇಷನ್, ಆ್ಯಂಡ್ ದ್ಯಾಟ್ ಈಸ್ ವೇರ್ ದಿ ವೆಸ್ಟರ್ನ್ ಥಿಂಕಿಂಗ್ ಹ್ಯಾಸ್ ಬೀನ್ ಇನ್ಫ್ಯೂಸ್ಡ್ ಇನ್ ಟು ಅವರ್ ಸಿಸ್ಟಮ್ ಆಫ್ ಎಜುಕೇಷನ್. ಅಂದರೆ ಇವಾಗಲೂ ಅಷ್ಟೇ ನಾವು ಕ್ಲಿನಿಕಲಿ ಓದ್ತಾ ಇರಬೇಕು, ಅಥವಾ ಸಂಹಿತಾನ ಕ್ಲಿನಿಕಲ್ ಅಲ್ಲ ನಾನ್ ಕ್ಲಿನಿಕಲ್ ಅಂತ ಇಟ್ಟಿರೋದಾಗಿರಲಿ, ಅಥವಾ ಆ ಕಾಂಟೆಕ್ಸ್ಟ್ಗಳನ್ನು ಹೆಂಗೆ ನೋಡಬೇಕಾಗತ್ತೆ? ಸಂಹಿತಾನ ನಾನ್ ಕ್ಲಿನಿಕಲ್ ಅಂದರೆ ಇನ್ನು ಬೇರೆ ಎಲ್ಲಿಂದ ಬೇಸಿಸ್ ತಂದಿದ್ದೀವಿ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ಗೆ? ಸಂಹಿತಾದಲ್ಲೇ ಉಪೋದ್ಘಾತದಲ್ಲೇ ಹೇಳಿಬಿಟ್ಟಿದ್ದಾರೆ, ಇದರಲ್ಲೇ ಹೇಳಿಬಿಟ್ಟಿದ್ದಾರೆ, ಚಿಕಿತ್ಸಾ ಯೇಷು ಸಂಶ್ರಿತ ಅಂತ. ಚಿಕಿತ್ಸೆ ಇದೆ ಅಂದರೆ ಚಿಕಿತ್ಸೆ ಕೊಡಬೇಕಪ್ಪ, ಕೊಡೋದು ಎಲ್ಲಿ? ಕ್ಲಿನಿಕಲ್ಲೇ. ಸೊ ಸಂಹಿತಾ ಈಸ್ ದಿ ಬೇಸಿಸ್ ಫಾರ್ ಆಲ್ ದಿ ಕ್ಲಿನಿಕಲ್ ನಾಲೆಡ್ಜ್ ದಟ್ ವಿ ಆ್ಯಕ್ಚುಲಿ ಹ್ಯಾವ್, ದಟ್ ವಿ ಆ್ಯಕ್ಚುಲಿ ಪ್ರಾಕ್ಟೀಸ್. ಸೊ ಸಂಹಿತಾನ ನಾನ್ ಕ್ಲಿನಿಕಲ್ ಅಂತ ಅನ್ನೋದೇ ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಂತ ನನ್ನ ಭಾವನೆ. ಅಂದರೆ ಅಲ್ಲೂ ಕೂಡ ಶಾಸ್ತ್ರದಲ್ಲೂ ಬರೀತಾ ಕಾಲಘಟ್ಟದ ಇದ್ರಲ್ಲಿ ಹೇಳ್ತಾರೆ. ಅಂದರೆ ಫಸ್ಟ್ ಚರಕ ಸಂಹಿತೆಯಲ್ಲಿ ತಗೊಂಡ್ರೆ ಲೋಕಪುರುಷ ಸ್ವಾಮಿ ಅವರ ಎಷ್ಟು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥದ್ದು. ಇಟ್ ಇಸ್ ಎ ವೈಡರ್ ಕ್ಯಾನ್ವಾಸ್. ಅಲ್ಲಿ ಬರೀ ಲೋಕಪುರುಷ ಸಾಮ್ಯವಾದ ಅಷ್ಟೇ ಅಲ್ಲ, ಅಲ್ಲಿ ಹೆಂಗೆ ಹೇಳಿದೆ ಅಂದರೆ ಚರಕ ಸಂಹಿತೆಯಲ್ಲಿ ಅಂದರೆ ಹೇಗೆ ಸಿವಿಲೈಸೇಷನ್ ಮುಂದುವರಿತಾ ನಾಲೆಡ್ಜ್ ಆಲ್ಸೋ ಈಸ್ ಬೀಯಿಂಗ್ ರೆಸ್ಟ್ರಿಕ್ಟೆಡ್ ಅನ್ನೋದಕ್ಕೆ ಅಲ್ಲಿ ಬರೀ ಲೋಕಪುರುಷ ಸಾಮ್ಯವಾದ ಅಲ್ಲ, ಅಲ್ಲಿ ತ್ರಿಶ್ರೇಷಣೀಯ, ಪ್ರಾಣೇಶಣ, ಧನೇಶಣ, ಪರಲೋಕೇಶಣ, ದೇ ಆರ್ ಟಾಕಿಂಗ್ ಅಬೌಟ್ ದಿ ಮೆಟಾಫಿಸಿಕ್ಸ್ ಆಲ್ಸೋ. ಬರೀ ಇಷ್ಟೇ ಅಲ್ಲ, ನಿಂದು ಪ್ರಾಣೇಶಣ ಧನೇಶಣ ಅಷ್ಟೇ ಅಲ್ಲಪ್ಪ, ಪರಲೋಕೇಶಣನೂ ಇದೆ, ಅಲ್ಲಿಗೂ ನೋಡು ಅಂತ ಹೇಳ್ತಾರೆ. ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಈಗ ಬಿಡಿ ಯೋಗದ ಎಲ್ಲೆಲ್ಲಿಗೋ ಹೇಗೆಗೋ ಹೋಗಿ ಏನೇನೋ ಆಗಿಬಿಡಿದೆ, ಆದರೆ ಎಲ್ಲಿ ಆಯುರ್ವೇದ ನಿಲ್ಲುತ್ತೋ ಅಲ್ಲಿಂದ ಯೋಗ ಶುರುವಾಗುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಗಿವನ್ ಟು ಅಸ್ ಬೈ ಅವರ್ ಗುರು. ಕರೆಕ್ಟ್, ಆಬ್ವಿಯಸ್ಲಿ. ಎಲ್ಲಿಗೆ ಆಯುರ್ವೇದ ನಿಲ್ಲುತ್ತೆ ಅದು ನಿನಗೆ ಫಿಸಿಕಲ್ ಲೆವೆಲಲ್ಲಿ ನಿಲ್ಲುತ್ತೆ, ಆ ಕಾನ್ಷಿಯಸ್ ಲೆವೆಲಲ್ಲಿ, ಆ ಸೈಕಲಾಜಿಕಲ್ ಲೆವೆಲಲ್ಲಿ ಅಲ್ಲಿಂದ ಯೋಗದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದು ಚರಕ ಸಂಹಿತೆ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿಂದ ಮುಂದಿಂದೊಂದು ಕಾಲಘಟ್ಟಕ್ಕೆ ಬಂದರೆ ಆ್ಯಸ್ ಯು ಮೆನ್ಷನ್ಡ್ ಲೋಕಪುರುಷ ಸಾಮ್ಯವಾದ ಸುಶ್ರುತ ಸಂಹಿತಾದಲ್ಲಿ ಹೌದು ಅಲ್ಲ, ಸೋಮ ಸೂರ್ಯೋ ಅನಿಲ ಅಂತ ಅಲ್ಲಿಗೆ ಬರುತ್ತದು. ಅಲ್ಲಿಂದ ಮುಂದಕ್ಕೆ ಬಂತು ಚಿಕಿತ್ಸಾ ಯೇಷು ಅಷ್ಟಾಂಗಕ್ಕೆ ಬಂದಾಗ ಕಾಯಬಾಲ ಗ್ರಹವರ್ಧುವಂಗ, ಅಲ್ಲಿಗೆ ಬಂದು ಚಿಕಿತ್ಸಾ ಯೇಷು ಸಂಶ್ರಿತ. ಅಂದರೆ ಸಂಹಿತಕಾರರಿಗೂ ಗೊತ್ತಾಯಿತು ಇವ್ರ ಬುದ್ಧಿಮಟ್ಟ ಇಳಿತಾ ಬಂತು, ಇವ್ರಿಗೆ ನಾವು ಅಷ್ಟೆಲ್ಲ ಕೊಟ್ಟರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಎಲ್ಲ ನೋಡಪ್ಪ, ಪರಲೋಕೇಶನದವರೆಗೂ ನೋಡಪ್ಪ, ನೀನು ಇಲ್ಲಿಗೆ ಬೇಕಪ್ಪ, ಮೆಟಾಫಿಸಿಕಲ್ವರೆಗೂ ಬೇಕು, ಈ ಲೆವೆಲಿಗೆ ನೀನು ಏರಬೇಕು ಅಂತ. ಏರೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀನು ಸುತ್ತಮುತ್ತ ಇರೋ ಎನ್ವೈರ್ಮೆಂಟ್ ಮಟ್ಟಕ್ಕೆ ನೋಡ್ಕೊ, ನೀನು ಇದಕ್ಕಾದರೂ ನೀನು ಅಡ್ಜಸ್ಟ್ ಆಗಿರು ಅಂತ ಹೇಳಕ್ಕೆ ಬಂದು. ನೆಕ್ಸ್ಟ್ ಇದು ಇವ್ರ ಕೈಲಾಗಲ್ಲಪ್ಪ, ಏನು ರೋಗ ಇದೆ ಅದನ್ನು ಅರ್ಥ ಮಾಡಿಸೋ, ಅದಕ್ಕೆ ಏನು ಚಿಕಿತ್ಸೆ ಇದೆ ಅದನ್ನು ಕೊಡು, ಅಷ್ಟಕ್ಕಾನ ಮುಗಿಸ್ಕೊ ಅಂತ ಬಂತು. ಇವಾಗ ಅದನ್ನು ಹೇಳ್ಕೊಂಡು ಯಾವ ಡಿಸೀಸ್ಗೆ ಯಾವ ಮೆಡಿಸಿನ್ ಕೊಡಬೇಕು. ಪ್ರಾಕ್ಟಿಕಲ್ ಪ್ರಿಸ್ಕ್ರೈಬರ್ಸ್ ಎಲ್ಲಿಂದ ಬಂತು? ಪ್ರಾಕ್ಟಿಕಲ್ ಪ್ರಿಸ್ಕ್ರೈಬರ್ಸ್ ಇಂದು ಇದು. ಈಗ ಈ ಕಂಡೀಷನ್ನಿಗೆ ಇಷ್ಟು ಐರನ್ ಲೆವೆಲ್ ಇದ್ದರೆ ಇಷ್ಟಿದು ಅಂತ ಎಲ್ಲೂ ಹೇಳಿಲ್ಲ, ಇಷ್ಟು ಶುಗರ್ ಲೆವೆಲ್ ಇದ್ದರೆ ಇಂಥ ಕಷಾಯ ಕೊಡು ಅಂತ. ಆ್ಯಕ್ಚುಲಿ ಇಫ್ ಯು ಲುಕ್ ಇನ್ ಟು ಸಂಹಿತ ಸಿಕ್ಕಲ್ಲ ನಮಗೆ, ಆದರೆ ಆ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ ನಾವು, ಆ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ಇನ್ನೂ ಜರ್ನಿ ಇರೋದು ಅಪ್ ಹಿಲ್. ನಾವೇನು ಅನ್ಕೋತಾ ಇದ್ದೀವಿ, ವಿ ಹ್ಯಾವ್ ಕಮ್ ಅಪ್ ಹಿಲ್ ಅಂತ, ವಿ ಹ್ಯಾವ್ ಕಮ್ ಡೌನ್ ಹಿಲ್. ಆ್ಯಕ್ಚುಯಲ್ ಅನಾಲಿಸಿಸಲ್ಲಿ ವಿ ಹ್ಯಾವ್ ಕಮ್ ಡೌನ್ ಹಿಲ್. ಅಲ್ಲಿದ್ದಿದ್ದ ಜ್ಞಾನದ ಮಟ್ಟ ಈಗ ವಿ ಆರ್ ಇನ್ ದಿ ವ್ಯಾಲಿ, ವಾಪಸ್ ಹತ್ಬೇಕು ನಾವು. ಇಟ್ ಇಸ್ ಅನ್ ಅಪ್ ಹಿಲ್ ಟಾಸ್ಕ್. ಎಷ್ಟೋ ವಿಷಯಗಳು ಡೌನ್ಫಾಲ್ ಆಗಿರೋದ್ರಿಂದ ಬಹುಶಃ ನಮಗೆ ಆ ಥರ ನೋಡೋಕ್ಕೂ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ರೇರ್ ಫಿನಾಮಿನನ್ ಆಗಿದೆ ಅಂತ. ಹೌದಲ್ವಾ? ಯಾಕಂದರೆ ನನ್ನ ಹತ್ರ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂದರೆ ಅದು ಕಳೆದೋಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಕಳೆದೋಗಿದೆ, ನನ್ನ ಹತ್ರ ಇದ್ದಿದ್ದೇ ಗೊತ್ತಿಲ್ಲ ಅಂದರೆ ಕಳೆದೋಗಿದೆ ಅಂತಲೂ ಗೊತ್ತಿಲ್ಲ ಅಂದರೆ ಏನು ಹುಡುಕ್ತೀವಿ? ಹೌದು, ಆ ಸ್ಥಿತಿಲಿ ಇದ್ದೀವಿ ಈಗ ನಾವು. has modern education system has been introduced, as we rightly told in previous few minutes. What is the impact on our science by that modern education system
ಇನ್ ಅ ಡಿಫ್ರೆಂಟ್ ವೇ. ಬಿಕಾಸ್ ಯಾಕೆಂದರೆ ಒಂದು ಅವರು ಮುಚ್ಚಿಟ್ಕೊಂಡ್ಬಂದು ನಿಮ್ಮ ಹತ್ರ ಇಷ್ಟಿದೆ ಅಥವಾ ವ್ಯಾಲಿಡೇಷನ್ ವಿಷಯದಲ್ಲಿ ಮುಚ್ಚಿಟ್ರು ಅಂತ ಆಯಿತು. ಬಟ್ ದೇ ಆರ್ ಆಲ್ಸೋ ಥಿಂಕಿಂಗ್ ಇನ್ ಡಿಫ್ರೆಂಟ್ ವೇ. ಇವರನ್ನು ಇನ್ಯಾವ ಥರ ಕ್ಲಬ್ ಮಾಡ್ಬೋದು ನಾವು ಅಂತ. ಕ್ಲಬ್ಬಿಂಗ್ ವರ್ಡ್ ಈಸ್ ಅಗೈನ್ ನೆಗೆಟಿವ್ ಫಿನಾಮಿನಾ ಅಂತ ಆಗುತ್ತೆ. ಏನು ಇಲ್ಲ ಅಂತ ನೆಗೆಟ್ ಮಾಡೋದು. ಏನೂ ಇಲ್ಲ ಅಂತ ನೆಗೆಟ್ ಮಾಡೋದು ಒಂದಾಯಿತು. ಆ್ಯಂಡ್ ಹೌ ದೇ ಬಿಕಮ್ ಸಕ್ಸಸ್ಫುಲ್ ಇನ್ ದ್ಯಾಟ್ ಎಕ್ಸ್ಟೆಂಟ್, ಸೊ ದ್ಯಾಟ್ ನಮಗೆ ಅದು ಏನೂ ಇಲ್ಲ ಅಂದರೆ ಅವ್ರು ಹೇಳ್ಯಾರ ಅಂದರೆ ನಾವು ನಂಬ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು. ಆ್ಯಂಡ್ ನಾವು ನಮ್ಮ ನೆರೇಟಿವ್ ಕೊಟ್ಟರೂ ಸಹ ಅದು ಏನಾಗುತ್ತೆ ಅಂದರೆ ಅವರಿಂದ ವ್ಯಾಲಿಡೇಷನ್ ಇಲ್ಲ, ಅಥವಾ ನಾವು ಇಷ್ಟು ದಿನ ಓದ್ಕೊಂಬಂದಿದ್ದೆಲ್ಲ ಒಂದೇ ಸತಿ ತಪ್ಪು ಅಂತ ಹೇಳ್ತೀರಾ. ಅದು ಆ ಫಿನಾಮಿನಿಂದ ಹೆಂಗೆ ಓವರ್ಕಮ್ ಆಗಬೇಕು ಒಬ್ಬ ಸ್ಟೂಡೆಂಟ್ ಲೈಫಲ್ಲಿ? ಫಸ್ಟು ಏನಂದರೆ ತಪ್ಪು ಅಂತ ಅಲ್ಲ, ಇವಾಗ ಯಾವುದು ತಪ್ಪು ಸರಿ ಅನ್ನೋದಕ್ಕೆ ಅದು ಅಲ್ಲಿ ಬೆಳೆದಿದೆ, ಇದು ಇಲ್ಲಿ ಬೆಳೆದಿದೆ. ಈಗ ಎರಡು ಮಕ್ಕಳು ಬೇರೆ ಬೇರೆ ಕಡೆ ಬೆಳೆದಂಗೆ ಎರಡರಿಂದನೂ ಇವಾಗ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಹೆಂಗೆ ಅಂತಂದರೆ, ಆವಾಗಲೇ ಹೇಳ್ದಂಗೆ ಕನ್ಸ್ಯೂಮರಿಸಮ್ ಜಾಸ್ತಿ ವೆಸ್ಟ್ರನ್ ಸೊಸೈಟಿನಲ್ಲಿ. ಈಸ್ಟರ್ನ್ ಸೊಸೈಟಿನಲ್ಲಿ ಆ ಕನ್ಸ್ಯೂಮರಿಸಮ್ ಕಡಿಮೆ. ಸೊ ಇಲ್ಲಿ ಬೆಳೆದಂತಹ ಯಾವುದೇ ಶಾಸ್ತ್ರಕ್ಕಾಗಲಿ ಆ ಕನ್ಸ್ಯೂಮರಿಸಮ್ ಕಡಿಮೆ. ಹಾಗಾಗಿ ಇಲ್ಲಿ ನಾವು ನೋಡೋ ದೃಷ್ಟಿಕೋನನ ಬೇರೆ ಮಾಡ್ಕೋಬೇಕು. ಅದನ್ನು ಅವ್ರು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಸೈನ್ಸ್ಗೂ ಆ ಕನ್ಸ್ಯೂಮರಿಸಮ್ ತಂದಿದ್ದಾರೆ, ಅದನ್ನು ಬಿಡಬೇಕಾಗಿ ಬರುತ್ತೆ. ಮೊದಲನೇದು ಅದು ಎಜುಕೇಷನಲ್ಲಿರ್ಬೋದು, ಪ್ರಾಕ್ಟೀಸಲ್ಲಿರ್ಬೋದು, ಯಾವುದ್ರಲ್ಲೇ ಇರ್ಬೋದು, ಅದು ಬಂದಿದೆ. ಸ್ಟೂಡೆಂಟ್ಸ್ಗೆ ಹೇಳೋದಾದರೆ, ಸ್ಟೂಡೆಂಟ್ಸ್ ಮಟ್ಟಕ್ಕೆ ಹೇಳೋದಾದರೆ, ಮೊದಲನೇದು ಓಪನ್ ಮೈಂಡ್. ಅದು ತಪ್ಪು ಇದು ಸರಿ ಅಂತಲ್ಲ. ದೀಸ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಸೊ ಇದುವರೆಗೂ ನಾನು ಅದನ್ನೇ ಒಂದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಮಾಡರ್ನ್ ವೇನಲ್ಲಿ ಮೈಕ್ರೋಸ್ಕೋಪ್ ಕೆಳಗಡೆ ಟಿಶ್ಯೂನ ಆರ್ಡರ್ ನೋಡಿದ್ರೇ ಸರಿ ಅಂತ ಅಂದ್ಕೊಂಡಿದ್ದೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್. ಅದಷ್ಟು ಅಲ್ಲದೆ ಬೇರೆ ರೀತಿಯಲ್ಲೂ ಹ್ಯೂಮನ್ ಬಾಡಿಯನ್ನು ನೋಡ್ಬೋದು ಅನ್ನೋ ಆಕ್ಸೆಪ್ಟೆನ್ಸು ಫಸ್ಟ್ ಇಯರ್ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಆವಾಗ ನಾವು ಆ ರೀತಿ ನೋಡ್ಕೊಂಡು ಹೋಗ್ತೀವಿ. ಆ ರೀತಿ ನೋಡ್ಕೊಂಡು ಹೋದಾಗ ನೀವು ಮಾಧವ ನಿಧಾನ ಓದಿದಾಗ ಬೇರೆ ಥರ ಕಾಣುತ್ತೆ. ಚಿಕಿತ್ಸೆಗೋಸ್ಕರ ಚರಕ ಚಿಕಿತ್ಸಾ ಸ್ಥಾನ ಓದಿದಾಗ ಬೇರೆ ಥರ ಕಾಣುತ್ತೆ. ಸಿದ್ಧಿಸ್ಥಾನ ಕಲ್ಪಸ್ಥಾನ ನೋಡಿದಾಗ ಅದ್ರದ್ದು ಆಕ್ಸೆಪ್ಟೆನ್ಸ್ ಬರುತ್ತೆ. ಹಾಗಾಗಿ ನೋಡೋ ದೃಷ್ಟಿಕೋನ, ಇದು ಒಂದು ದಾರಿ ಇದೆ ಅನ್ನೋದನ್ನು ಮೊದಲನೇ ವಿಷಯ ಆಕ್ಸೆಪ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಆ್ಯಸ್ ಎ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಈಸ್ ನಾಟ್ ದಿ ಓನ್ಲಿ ವೇ, ದಿಸ್ ಆಲ್ಸೋ ಈಸ್ ಎ ವೇ. ಇದರಲ್ಲೂ ಇದೆ, ಈ ಥರನೂ ನೋಡಬೇಕು ಅನ್ನೋದು ಬರಬೇಕು. ಇನ್ನೊಂದು, ಯಾರು ಹೇಳಿದ್ದನ್ನು ಕೇಳಿ ನಾನು ಈ ಸ್ಟೂಡೆಂಟಾಗಿ ತಲೆ ಕೆಡಿಸ್ಕೋತೀನಿ ಕರೆಕ್ಟ್ ಅನ್ನೋದು ಬರಬೇಕು. ವೆದರ್ ಇಟ್ ಈಸ್ ಸಮ್ ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋ ಆರ್ ಸಮ್ modern medical practitioner who says there is nothing in Ayurveda. Just put one question, how qualified they are to certify your science. Correct. As a person in the same science, ನಾನೇನೇ ಇನ್ನೂ ಸಿಕ್ಕಾಪಟ್ಟೆ ಓದಬೇಕು ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಬೇರೆ ಒಂದು ಸೈನ್ಸನ್ನು ಜೀವನ ಪರ್ಯಂತ ಓದಿ 40-45ನೇ ವಯಸ್ಸಲ್ಲಿ ಇಲ್ಲಿ ಏನೂ ಇಲ್ಲ ಅಂತಂದರೆ ವಾಟ್ ಕ್ಯಾನ್ ಯು ಸೇ? ನಥಿಂಗ್ ಬಟ್ ದೇರ್ ಇಂಟೆಲೆಕ್ಚುಯಲ್ ಆರ್ಗನ್ಸ್. ಎಲ್ಲಿಂದ ತಗೋಬೇಕು? famous quotation from historian Vikram Sampath sir. It used to tell that ನಾನು ಇಷ್ಟು ದಿನ ಒಂದು ರಿಸರ್ಚ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಇಟ್ಟಿದ್ದೀನಿ, ಮತ್ತೊಬ್ಬ ಬಂದು ಇನ್ನೊಂದು ರಿಸರ್ಚ್ ಮಾಡ್ಬೋದು. ಮೈ ಎಂಟೈರ್ ಲೈಫ್ ಕೆರಿಯರ್ ವಿಲ್ ಗೋ ಟು ಡಸ್ಟ್ಬಿನ್ ದರ್. He used that one word. That things like this, you have to have a broader view to accept the things ಅಂತ. ನಮ್ಮಲ್ಲಿ ಆ ಥರ ಇದೆಲ್ಲ ಇದು ವ್ಯಾಲಿಡೇಟೆಡೇ ಇಲ್ಲಿರೋದು. ಈ ಆಪ್ತ ಗುಣಗಳು ಹೇಳ್ತಾರಲ್ಲ, ಆವಾಗ ಶಬ್ದ ಪ್ರಮಾಣದಲ್ಲಿ ಹೇಳ್ದ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡೇ ಬಂದಿರೋದಿದು. ಆಯುರ್ವೇದೋಪದೇಶೇಶು ವಿಧೇಯ ಪರಮಾಧಾರ. ಫಸ್ಟ್ ಬೇಕಾಗಿರೋದೇ ಆ ವಿಧೇಯತೆ. ಅನ್ಕ್ವಶ್ಚನೇಬಲ್ಲಾಗಿ ನಾನು ಇದನ್ನು ಕಲಿತೀನಿ ಇನ್ನು ಆಕ್ಸೆಪ್ಟೆನ್ಸು ಮೊದಲನೇ ವರ್ಷದಲ್ಲಿ ಬಂದರೆ, ಮೊದಲನೇ ವರ್ಷದಲ್ಲಿ ಬರಲಿಲ್ವಾ, ಇಟ್ಸ್ ನೆವರ್ ಟು ಲೇಟ್, ಸೆಕೆಂಡ್ ಇಯರಲ್ಲಿ ತಂದ್ಕೊಳ್ಬೋದು. ಏನೂ ಇಲ್ವೋ, ಗ್ರ್ಯಾಜುಯೇಷನ್ನೇ ಮುಗಿಸ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಬಿಟ್ಟು ಆಮೇಲೆ ರಿಯಲೈಸ್ ಬೆಟರ್ ಲೇಟ್ ದೆನ್ ನೆವರ್ ಅಲ್ವಾ? ಇವನ್ ಫೋರ್ತ್ ಇಯರ್ ಪಾಸ್ ಆದ ಮೇಲೆ ಯಾವ ಲರ್ನಿಂಗ್ ಸ್ಕೋಪ್ ಫಾರ್ ಹೈಯರ್ ಖಂಡಿತ. ಫೋರ್ತ್ ಇಯರ್ ಮೇಲೆ ಐ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ ಅಬೌಟ್ 13 to 14 years. ಟೀಚಿಂಗ್ ಅಂದರೆ ಇನ್ಸ್ಟಿಟ್ಯೂಷನಲೈಸ್ ಟೀಚಿಂಗ್. ಸ್ಟಿಲ್ ಐ ಫೀಲ್ ದೇರ್ ಈಸ್ ಎ ಲಾಟ್ ಟು ಲರ್ನ್. ಅಂದರೆ ಸ್ಟಿಲ್ ಐ ಫೀಲ್ ಅನ್ನೋದಕ್ಕಿಂತ ನನಗೆ ಇವಾಗ ರಿಯಲೈಸ್ ಆಗ್ತಾಯಿದೆ ನಾನು ಏನು ಕಲ್ತಿಲ್ಲ ಅಂತ. ನನಗೇನು ಕಲಿಯೋಕ್ಕಿದೆ ಅನ್ನೋದು ಇವಾಗ ರಿಯಲೈಸ್ ಆಗ್ತದೆ. ನಾನು ಏನು ತಪ್ಪು ಕಲ್ತಿದ್ದೀನಿ ಅನ್ನೋದ್ರ. I completed my graduation in 2001 and I realized that I have not learned anything in 2012. ಅಂದರೆ ಗ್ರ್ಯಾಜುಯೇಷನ್ ಆಗಿ 12 ವರ್ಷದ ಮೇಲೆ ನನಗೆ ಅರ್ಥ ಆಯಿತು ನಾನು ಏನೂ ಕಲ್ತಿಲ್ಲ ಅಂತ.
ಸೊ ನನಗೆ ಲೇಟಾಗಿ ನಾನು ಕಲಿಯೋಕ್ಕೆ ಶುರು ಮಾಡಿದ್ದೀನಿ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಆ ರಿಯಲೈಸೇಷನ್ ಬಂದರೆ ಯು ಆರ್ ರಿಯಲಿ ಲಕ್ಕಿ. ನಮಗಿಂತ ಇನ್ನೂ ಒಂದು 10-15 ವರ್ಷ ಸಿಕ್ತು ನಿಮಗೆ. ಅದಕ್ಕೆ ಅಂದರೆ ಆ ಟೈಮ್ ಗ್ಯಾಪನ್ನು ತುಂಬ ಡಿಲೇ ಮಾಡುವಂಥದ್ದು ತಪ್ಪೋ ಸರಿನಾ ಅನ್ನೋ ಕಾಂಟೆಕ್ಸ್ಟ್ಗಿಂತ ಅಟ್ಲೀಸ್ಟ್ ಆ ಟೈಮ್ ಬಂದಿದೆಯಲ್ಲ ಓದ್ಕೊಳ್ಳೋಕೆ ಶುರು ಮಾಡಿ ಅನ್ನೋದು ಬೆಟರ್. ಬಂದಿದೆಯಲ್ಲ, ದಟ್ ಶುಡ್ ಬಿ ದಿ ಅಪ್ರೋಚ್. ಸೊ ಇಷ್ಟೆಲ್ಲ ಕಾರಣಗಳಿದೆ ಇದು ಕೆಳಗೆ ಹೋಗೋದಕ್ಕೆ, ಇಷ್ಟೆಲ್ಲ ಪ್ರಯತ್ನಗಳು ನಡೆದಿದೆ ಇದನ್ನು ಕೆಳಗೆ ಹಾಕೋದಕ್ಕೆ. ಡಿಸ್ಪೈಟ್ ದ್ಯಾಟ್ ಯು ಆರ್ ಹಿಯರ್ ಆ್ಯಂಡ್ ಡಿಸ್ಕಸಿಂಗ್ ಯಾಕೆ ಇದು ಕೆಳಗೆ ಹೋಯ್ತು ಅಂತ. ಅಂದರೆ ಏನರ್ಥ? ಯು ಆರ್ ಕಟ್ಔಟ್ ಫಾರ್ ದಿಸ್. ಎಸ್, ಆಫ್ ಕೋರ್ಸ್ ಯು ಆರ್ ಕಟ್ಔಟ್ ಫಾರ್ ದಿಸ್. ಮುಂದುವರಿಬೋದು. ಇವಾಗ ಹಿಂದಿನ ಆಫ್ಕೋರ್ಸ್ ಹಿಸ್ಟ್ರಿ ಗೊತ್ತಿರಬೇಕು, ಸೊ ದಟ್ ವಿ ಡೋಂಟ್ ರಿಪೀಟ್ ದಿ ಸೇಮ್ ಮಿಸ್ಟೇಕ್ಸ್. ಎಸ್, ಹಿಸ್ಟ್ರಿ ಯಾತಿಗೆ ಗೊತ್ತಿರಬೇಕು? ಸೊ ದಟ್ ವಿ ಡೋಂಟ್ ರಿಪೀಟ್ ಇಟ್. ಈಗ ಜ್ವರದಲ್ಲಿ ಛರ್ದಿ ಅಂತ ಬಂದರೆ, ಫೀವರಲ್ಲಿ ವಾಮಿಟಿಂಗ್ ಅಂತ ತೊಗೊಂಡು, ಆ್ಯಂಡ್ ವಿ ಯೂಸ್ ಟು ಟೆನ್ ಟು ಡೂ ದೀಸ್ ಟೈಪ್ ಆಫ್ ಮಿಸ್ಟೇಕ್ಸ್. ಆ್ಯಂಡ್ ದೆನ್ ಆಲ್ಸೋ ಈ ಅದೇ ಮಾಡರ್ನ್ ಅಪ್ರೋಚಲ್ಲೇ ಇಟ್ಕೊಳ್ಳೋದಾದ್ರು ಆ ಟೈಮಲ್ಲೂ ನಮ್ಮ ತಲೆ ಒಳಗೆ LFT ಹೋಗಲ್ಲ, ಥಾಟಿಗೆ ಬರಲ್ಲ. ನಾವು ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡ್ಬೋದು ಈ ಸಿಮ್ಟಮ್ ಬಂದಿದೆ ಅಂತ. ಅದೆಲ್ಲ ಯಾಕೆ ಮಿಸ್ ಆಯಿತು ಅನ್ನೋ ಒಂದು ಕಾಂಟೆಕ್ಸ್ಟನ್ನು ತೊಗೊಂಡ್ರು. ಅಥವಾ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲ್ ಥಿಂಗ್ಸ್, ದೋ ದೇ ಆರ್ ಮೆನಿ ಥಿಂಗ್ಸ್ ಟು ಬಿ. ಅಷ್ಟಾಂಗ ಹೃದಯದ ಲೆವೆಲಲ್ಲೇ ಇದ್ದು ಜಸ್ಟ್ ಚಿಕಿತ್ಸಾ, ಜಸ್ಟ್ ಶರೀರ ಅಷ್ಟೇ ಇಟ್ಕೊಂಡ್ರೂ ಅಗಾಧವಾಗಿದೆ ಅದು. ಅದೇ ಅರ್ಥ ಆಗದೆ. ಅದು ಯಾತಕ್ಕೆ ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಒಂದು ಬೆಳೆದ್ಬಿಡ್ತು. ಇಂಡಿಯನ್ ಮೈಂಡ್ ಯಾರಿಗೇ ಆಗಲಿ, ಭಾರತೀಯನಿಗೆ ಆ ಜೀನ್ ಇದ್ದವನಿಗೆ ಸಂಸ್ಕೃತ ಅರ್ಥ ಆಗೋದು ಕಷ್ಟ ಇಲ್ಲ. ಯಾಕಂದರೆ ಎಲ್ಲ ಭಾಷೆಗಳಿಗೂ ಇಟ್ ಈಸ್ ಎ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಕನ್ಸಿಡ್ರೇಷನ್ ಇರೋದು. ಹಾಗಾಗಿ ಒಂದು ಶ್ಲೋಕ ಓದಲಿಕ್ಕೆ, ಒಂದು ಇದು ಓದಲಿಕ್ಕೆ ಏನೂ ಕಷ್ಟ ಆಗಲ್ಲ. ಬಹುಶಃ 3-4 ರಿಪಿಟೇಷನ್ ಜಾಸ್ತಿ ಬೇಕಾಗ್ಬೋದು ಅಷ್ಟೇನೆ, ಯಾಕಂದರೆ ಡೀಲಿಂಕ್ ಆಗಿರೋದ್ರಿಂದ. ಆದರೆ ಕಲಿಯೋಕ್ಕೆ ಆಗಲ್ಲ ಅನ್ನೋದು ಇಲ್ಲ, ಕಲಿಬಹುದು. ಯಾಕಂದರೆ ನಮ್ಮ ಜೆನೆಟಿಕಲಿ ವಿ ಆರ್ ದ್ಯಾಟ್. ನಮ್ಮಲ್ಲಿ ಇದೆ ಅದು. ಹಾಗಾಗಿ ಏನೂ ಕಷ್ಟ ಇಲ್ಲ, ವಿಲ್ ಬೇಕಷ್ಟೇ. ವಿ ಹ್ಯಾವ್ ಟು ಅನ್ನೋ ಮಾಡೋವಂಥದ್ದು ಒಂದು ವಿಲ್ ಬೇಕು. ಆ್ಯಂಡ್ ಬರ್ತಾ ಇರೋವಂಥ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಲೈಕ್ ನನ್ನ ತರ್ಕದ ಕಾಂಟೆಕ್ಸ್ಟಿಗೆ ಹೋಗಲ್ಲ. ಯಾಕಂದರೆ ಇಂಡಿವಿಜುವಲ್ ಅಪ್ರೋಚ್ ಏನಿದೆ ಎರಡೂ ಸೈನ್ಸಿಂದು, ದೇ ಆರ್ ವೆಲ್ ಇನಫ್ ಆ್ಯಂಡ್ ದೇ ಆರ್ ವೆಲ್ ಬೇಸ್ಡ್ ಫಾರ್ ದೋಸ್ ಟೈಪ್ ಆಫ್ ಇಂಟೆಲೆಕ್ಚುವಲ್ ಪೀಪಲ್. ಬಟ್ ಅದೇ ಅಂದರೆ ನಾನು ಯಾವ್ದು ಸರಿ ತಪ್ಪು ಅಂತ ನೋಡೋ ಬದಲು ಯಾವುದು ನನಗೆ ಈ ಟೈಮಿಗೆ ಬೇಕು ಅಂತ ಹೇಳುವಂತಹ ವಿಷಯಗಳನ್ನು, ಅಥವಾ ನಾವು ಆ ತರ್ಕದ ಕಾಂಟೆಕ್ಸ್ಟನ್ನು ಎಲ್ಲಿ ಇಡಬೇಕು ಆಯುರ್ವೇದ ಸ್ಟೂಡೆಂಟ್ಸ್ಗಳು, ಅದೊಂದು ಪಾಯಿಂಟನ್ನು ನೋಡಿಕೊಂಡು ಮತ್ತೆ ನಾವು ಮುಂದೆ ಹೋಗೋದಾದ್ರೆ ವಿಧೇಯರಾಗಿದ್ಬಿಟ್ರೆ ತರ್ಕ ಅನ್ನೋದು ಗುರುವಿಂದ ಬಂದಾಗ ಎಲ್ಲಿಗೆ ತೊಗೋಬೇಕು ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಇದು ಗುರುಮುಖೇಣ ಕಲಿಬೇಕಾಗಿರೋ ಶಾಸ್ತ್ರ. ಎಲ್ಲದರಲ್ಲೂ ನೋಡ್ಕೊಂಡು ಬಂದ್ರೂ ಹಾಗೇ ಇದೆ. ಶಿಷ್ಯ ಒಂದು ಪ್ರಶ್ನೆ ಕೇಳೋದು, ಗುರು ಅದಕ್ಕೆ ಉತ್ತರ ಹೇಳೋದು ಎಲ್ಲನೂ. ಹಾಗಾಗಿ ಗುರುಮುಖೇಣ ಬಂದಾಗ ಎಲ್ಲಿಗೆ ನಿಲ್ಲಿಸಬೇಕು, ಎಲ್ಲಿಗೆ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ನಾವೇ ಸೆಲ್ಫ್ ಇದರಲ್ಲಿ ನಿಲ್ಲಿಸ್ಕೊಳ್ಳೋದೇ ಆಗಲಿ, ಮುಂದುವರಿಸೋದೇ ಆಗಲಿ, ಅದು ಕೆಲವು ಸತಿ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಸರಿಯಾದ ಗುರುಮುಖೇಣ ಕಲಿಯೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಸ್ವಂತವಾಗಿ ಕಲಿತು ತಪ್ಪು ಕಲಿಯೋದಕ್ಕಿಂತ ಗುರುಮುಖೇಣ ಕಲಿತು ಸರಿಯಾಗಿ ಕಲಿಬೇಕು. ಆ್ಯಂಡ್ ಮ್ಯಾಮ್ ಒಂದು ಈಗ ಈ ಕಾಂಟೆಕ್ಸ್ಟ್ ಬಂದಿದ್ದಕ್ಕೆ ಇರ್ತೀನಿ. ಈಗ ಒಬ್ಬರ ಕಾಂಟೆಕ್ಸ್ಟನ್ನು ಅವರು ಆ ಥರ ನೋಡ್ತಿದ್ದಾರೆ. ಹಾಗೆ ಜೈನ ದರ್ಶನಲ್ಲಿ ಹೇಳೋದಂಗೆ ಆನೆಯನ್ನು ಮತ್ತು ಕುರುಡನ ಎಕ್ಸಾಂಪಲ್ ಏನು ಕೊಡ್ತಾರೆ, ಲೈಕ್ ಯಾರು ಸರಿ ತಪ್ಪು ಅಲ್ಲ, ಈ ವೇ ಇದೆ ಅಂತ ಹೇಳೋದು ಮತ್ತೊಬ್ಬರು ತಪ್ಪಾಗಿ ತೊಗೊಳಕ್ಕೆ ಕಾರಣ ಏನಾಗ್ಬೋದು ಅಂದರೆ, ಈಗ ನಾನು ಯಾವುದೋ ಒಂದು ಕಾಂಟೆಕ್ಸ್ಟನ್ನು ಓದ್ತಾ ಇರ್ತೀನಿ, ಇಟ್ ಮೇ ಬಿ ಅನೇಕಾಂತವಾದ ಆಗಿರಲಿ, ಏಕಾಂತವಾದ ಆಗಿರಲಿ, ಆ ಪಾರ್ಟನ್ನು ನಾನು ಮುಟ್ಟಿರ್ತೀನಿ. ಆ ಏಕಾಂತವಾದ ಅಥವಾ ಅನೇಕಾಂತವಾದ ಅದೇ ಥರ ಮತ್ತೊಬ್ಬ ಪರ್ಸನ್ ಯಾಕೆ ತೊಗೊಳಕ್ಕಾಗ್ತಾ ಇಲ್ಲ? ಒಂದು ಅವನ ಏನು ಮೈಂಡ್ ಸೆಟ್ ಇರ್ಬೋದು, ಅಥವಾ ಆ ಥಿಂಕಿಂಗ್ ಎವಾಲ್ವ್ ಆಗಿರೋದಿರ್ಬೋದು. ಅದಕ್ಕೇನೆ ಮುಂಚೆ ಗುರುಕುಲ ಸಿಸ್ಟಮಲ್ಲಿ ಹೆಂಗಿತ್ತು, ಥಿಂಕಿಂಗನ್ನೇ ಮೌಲ್ಡ್ ಮಾಡೋದನ್ನೇ ಗುರು ಮಾಡ್ತಿದ್ರು. ಅದು ನಾಶ ಆಗಿದ್ದೆ ಇಷ್ಟೆಲ್ಲದಕ್ಕೆ ಕಾರಣ. ಹಾಗಾಗಿ ಈಗ ಗುರುಕುಲ ಸಿಸ್ಟಮನ್ನು ಕಂಪ್ಲೀಟ್ ಇದು ಮಾಡೋಕ್ಕಾಗ್ದಲೇ ಅವರು ರಿಸರ್ಜೆನ್ಸ್ ಅನ್ನೋದು ಆಗ್ತಾಯಿದೆ. ಗುರುಕುಲಗಳು ಬರ್ತಾಯಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಕಂಪ್ಲೀಟ್ ರಿಸರ್ಜೆನ್ಸ್ ಆಗೋವರೆಗೂ ಮಧ್ಯದಲ್ಲಿರೋ ಜನ್ರೇಷನ್ ಏನು ಮಾಡಬೇಕು? ಕರೆಕ್ಟ್. ಐ ವುಡ್ ಲೈಕ್ ಟು ರಿಯೇಟ್ರೇಟ್, ಗುರು ಕೆಳಗೆ ಹೋದರೆ ಕರೆಕ್ಟಾದ ದಿಕ್ಕು ತೋರಿಸ್ತಾರೆ. ಗುರು ಕೆಳಗೆ ಹೋದರೆ ಕರೆಕ್ಟಾದ ದಿಕ್ಕು, ಅಲ್ಲಷ್ಟೇ ಮುಂದುವರಿಯೋದು. ಯಾಕೆ ಅವರು ತಪ್ಪು ಅಂತ ಅನಲೈಸ್ ಮಾಡೋ ಬದಲು ನಾನು ಇದನ್ನು ನನ್ನ ಹತ್ರ ಇರೋ ಥಿಂಕಿಂಗನ್ನು ಕಂಪ್ಲೀಟ್ ಇವಾಲ್ವ್ ಮಾಡ್ಕೋತೀನಿ. ನಾನು ಒಂದು ಗುರು ತೋರಿಸೋ ದಿಕ್ಕಿನಲ್ಲಿ ಮುಂದುವರೆದು ಅವ್ರು ಹೇಳೋ ರೀತಿಯಲ್ಲಿ ನನ್ನ ಅಧ್ಯಯನ ನಾನು ಮಾಡಿಕೊಂಡು ನಾನು ಡೆವಲಪ್ ಮಾಡ್ಕೋತೀನಿ. ಆಮೇಲೆ ಅದು ವಾದದ ಮಟ್ಟಕ್ಕೆ ಬಂದಾಗ ನೋಡ್ಕೊಳ್ಳೋಣ, ಸರಿನೇ ತಪ್ಪೇ ಅನ್ನೋದನ್ನು ವಾದದ ಮಟ್ಟಕ್ಕೆ ಬಂದಾಗ ನೋಡ್ಕೊಳ್ಳೋಣ. ವಾದದಲ್ಲಿ ಅಕ್ಸೆಪ್ಟೆನ್ಸಿಯ ಲೆವೆಲ್ ಹೇಗೆ ಅದು ಬೇರೆ, ಅದು
ಎಂಟೈರ್ಲಿ ಡಿಫ್ರೆಂಟ್ ವಾದ ಮಾರ್ಗಗಳಿದೆ, ಅದಕ್ಕೆ ಬೇರೆ ರೂಲ್ಸ್ ಇದೆ, ಅದೆಲ್ಲ ಡಿಫ್ರೆಂಟ್. ಆದರೆ ಆ ಮಟ್ಟಕ್ಕೆ ನಾನು ಹೋಗಬೇಕಾದ್ರೆ ಬೆಳಿಬೇಕಾದ್ರೆ ಇಲ್ಲಿರಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟೇ, ಅನ್ಡೈವರ್ಟೆಡ್, ಬೇರೆ ಯಾವುದೇ ರೀತಿ ಯೋಚನೆಗಳಿಲ್ದಲೆ, ಬೇರೆ ಯಾವುದೇ ರೀತಿ ಡೌಟ್ಗಳಿಲ್ದಲೆ ಇದಕ್ಕೆ ವಿಧೇಯತೆ ಕೊಟ್ಟು ಗುರು ಕೆಳಗಡೆ ನಿಂತು ಕರೆಕ್ಟಾಗಿ ಶಾಸ್ತ್ರದ ಅಧ್ಯಯನ ಮಾಡಿಕೊಂಡ್ರೆ ಆ ವಾದದ ಮಟ್ಟಕ್ಕೆ ಹೋಗ್ಬೋದು. ಆವಾಗ ಬೇರೆಯವ್ರ ವಾದ ಕರೆಕ್ಟೇ ತಪ್ಪೇ ನೋಡ್ಬೋದು. ಇಲ್ಲಲ್ಲೇ ಹೋದರೆ ನಾವು ಅವ್ರ ಥರನೇ ಹಾಫ್ ಬೇಕ್ ನಾಲೆಡ್ಜ್ ಇಟ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ವಿ ವಿಲ್ ಬಿ ಕಟ್ಟಿಂಗ್ ಎ ಸಾರಿ ಫಿಗರ್. ಇದಾಗುತ್ತೆ. ಸುಮಾರು ಜನ ವಾದ ಮಾಡ್ತಾ ಬರ್ತಾರಲ್ಲ, ಎಲ್ಲಿ ಅವ್ರದ್ದು ಕೆಳಗೆ ಬಂದುಬಿಡ್ತಾರೆ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಆಗಿರಲ್ಲ. ನನ್ನ ಏರಿಯಾದಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದರೆ ನಾನು ಕರೆಕ್ಟಾಗಿ ಹೇಳ್ಬೋದು. ಇಲ್ಲ ನಾನು ಅದೇ ಥರ ವಿತಂಡವಾದ ಮಾಡ್ಕೊಂಡಿರ್ತೀನಿ. ವಿತಂಡವಾದದವರಿಗೆ ವಿತಂಡ ಮಾಡೋಕ್ಕೆ ಬೇಡ, ನಾವು ಮುಂದೆ ಹೋಗೋಣ. ಅವಾಗ ಅಷ್ಟೇನೆ ನಾವು ಸೈನ್ಸಿಗೆ ಬಂದಿದ್ದಕ್ಕೆ ನಾವು ಒಂದು ಜಸ್ಟಿಫಿಕೇಷನ್ ಕೊಟ್ಕೊಳ್ಳೋಕ್ಕಾಗುತ್ತೆ. ದ ಲಾಸ್ಟ್ ಕ್ವಶನ್ ಹ್ಯಾಸ್ ಆಫ್ ನೌ ದಟ್ ಮ್ಯಾಮ್, ಈಗ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗಳು ಅಥವಾ ಈಗ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಅಪ್ಕಮಿಂಗ್ ಕೆರಿಯರ್ ಆಗಿರ್ಬೋದು ಅಥವಾ ಅಪ್ಕಮಿಂಗ್ ಇಶ್ಯೂಸ್ಗಳಾಗಿರ್ಬೋದು, ವೆದರ್ ವಾಟ್ ಐ ಲರ್ನ್ಡ್ ಈಸ್ ವ್ಯಾಲಿಡೇಟೆಡ್ ಆರ್ ನಾಟ್, ಅಥವಾ ಯಾವ ಥರ ಅದನ್ನು ವ್ಯೂ ಮಾಡಬೇಕು. ಅದೇ ಆ್ಯಸ್ ಐ ಟೋಲ್ಡ್, ಐ ಡೋಂಟ್ ವಾಂಟ್ ಟು ಟಚ್ ದ ಲಾಸ್ಟ್ ಪಾರ್ಟ್ ಆಫ್ ಆಯುರ್ವೇದ ವಿಚ್ ಇಸ್ ಸ್ಪಿರಿಚುಯಾಲಿಟಿ. ಬಟ್ ಅಗೈನ್ ನಾನು ಈ ಪಾರ್ಟನ್ನು ಮುಟ್ಟೋದಾದ್ರೆ ಫಸ್ಟ್ ಇಯರ್ ಅವರಿಗೆ ಮತ್ತು ಕಮ್ಮಿಂಗ್ ಇಯರ್ಸಿಗೆ ಬರುವಂಥ ಸ್ಟೂಡೆಂಟ್ಸ್ಗಳು ಯಾವ ಮೆಂಟಾಲಿಟಿ ಇಟ್ಕೊಂಡು ಬರಬೇಕು ಅನ್ನೋದೊಂದು. ಒಂದೇ ಪದ ಅಂತಂದರೆ ಓಪನ್ ಮೈಂಡ್. ಓಪನ್ ಮೈಂಡಲ್ಲಿ ಬನ್ನಿ. ಪ್ರೀ ಕಂಡೀಷನ್ಡ್ ಮೈಂಡಲ್ಲಿ ಬಂದರೆ ಕಷ್ಟ ಆಗುತ್ತಿಲ್ಲ. ಬಂದುಬಿಟ್ಟಿದ್ದೀರಾ ಪ್ರೀ ಕಂಡೀಷನ್ ಮೈಂಡಲ್ಲಿ ಆಲ್ರೆಡಿ ಅಂತಂದರೆ ಓಪನ್ ಯುವರ್ ಮೈಂಡ್ ಸೆಟ್. ದಟ್ಸ್ ಮೋರ್ ದ ಗ್ರೇಟ್ ಮೆಸೇಜ್ ಫಾರ್. ಎಸ್, ಓಪನ್ ಮೈಂಡಲ್ಲಿ ಬನ್ನಿ. ನಾನು ಇವಾಗ ಬಿ ಡಿ ಚೌರಾಸಿಯಾ ಫಸ್ಟ್ ಇಯರ್ನವ್ರ ಬಗ್ಗೆನೇ ಮಾತಾಡೋದಾದರೆ, ನಾನಿವಾಗ ಬಿ ಡಿ ಚೌರಾಸಿಯಾದಲ್ಲೇ ಓದ್ತೀನಿ. ಬಿ ಡಿ ಚೌರಾಸಿಯಾನ ನಾನು ಶಾರೀರ ಸ್ಥಾನಕ್ಕೆ ಕಂಪೇರ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಬಿಟ್ಟು, ಓಕೆ ಎರಡನ್ನೂ ಸಪ್ರೇಟಾಗಿ ಓದಿ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ, ಓದಿ. ಇಲ್ದಲ್ಲೇ ಹೋದರೆ ಯಾವಾಗ ಎಲ್ಲಿ ಬೇಕೋ ಅದನ್ನು ಓದಿ, ಎರಡೂ ಸಪ್ರೇಟಾಗಿದೆ ಅನ್ನೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ಕಷ್ಟ ಇದೆ ಆ ಇಂಟಿಗ್ರೇಷನ್ನು. ಅದಕ್ಕೆ ಬೇರೆಯೇ ಲೆವೆಲ್ಲಿಗೆ ಹೋಗಿ, ಇವಾಗ ಈ ಲೆವೆಲಲ್ಲಿ ಕೂತ್ಕೊಂಡ್ರೆ ನನಗೆ ಇಷ್ಟು ಜನ ಹಿಂಗೆ ಮುಂದಕ್ಕೆ ಕಾಣ್ತದೆ. ಇವಾಗ ಐ ಕ್ಯಾನ್ ಸಿ ಯು, ಇಲ್ಲಿ ಇದಿದೆ, ಈ ಲೆವೆಲಲ್ಲಿ ಇದ್ದೀನಿ. ಸಮಗ್ರವಾದ ವ್ಯೂ ಬೇಕು ಅಂದರೆ ನಾನು ಏನು ಮಾಡಬೇಕು? ಮೇಲಕ್ಕೆ ಹೋಗಬೇಕಾದ್ರೆ ಐ ಶುಡ್ ಎಲಿವೇಟ್ ಮೈ ಸೆಲ್ಫ್. ಜ್ಞಾನದಲ್ಲಿ ನಾನು ಐ ಶುಡ್ ಹ್ಯಾವ್ ಅ ಪ್ಯಾನೋರಮಿಕ್ ವ್ಯೂ ಅಂತ ಹೇಳಲ್ಲ ನಾನು, ಬರ್ಡ್ಸ್ ಐ ವ್ಯೂ ಮೇಲಿಂದ ತೊಗೊಳ್ತೀನಿ ಅಂತ. ಆದರೆ ನಾನು ಸಮಗ್ರವಾದ ಒಂದು ಅವಲೋಕನ ತೊಗೋತೀನಿ ಅಂತಾದರೆ ಆ ನಿಟ್ಟಿಗೆ ಫಸ್ಟು ಬೆಳಿಬೇಕು. ಆ ನಿಟ್ಟಿಗೆ ಬೆಳಿಬೇಕು ಅಂತಾದರೆ ನನ್ನ ಸೈನ್ಸಲ್ಲಿ ನಾನು ಫಸ್ಟ್ ಬೆಳೆಯೋದು ಸುಲಭ. ಬೇರೆಯವರ ಸೈನ್ಸಿಗೆ ನಾನು ಹೋದರೆ ಯಾವಾಗಲೂ ನಾನು ಸೆಕೆಂಡ್ ಗ್ರೇಡ್ ಸಿಟಿಸನ್ನೇ. ಕರೆಕ್ಟ್. ಯಾವಾಗಲೂ ನಾನು ಸೆಕೆಂಡ್ ಗ್ರೇಡ್ ಸಿಟಿಸನ್ನೇ. ಇಲ್ಲಿ ನಾನು ಫಸ್ಟ್ ಬೆಳೆದು, ಇಲ್ಲಿ ನಾನು ತಿಳ್ಕೊಂಡು, ಮುಂದಕ್ಕೆ ನನಗೆ ಬೇರೆ ಸೈನ್ಸಿಂದ ಇದನ್ನು ತಿಳ್ಕೊಳ್ಳೋದಕ್ಕೆ ಏನಾದರೂ ಆಗುತ್ತಾ ಅಥವಾ ಇದ್ರ ಬೆಳವಣಿಗೆಗೆ ಏನಾದರೂ ಮಾಡ್ಬೋದಾ, ಅಲ್ಲಿ ಹೋಗೋದು ಒಂದು. ಆದರೆ ರೆಸ್ಟ್ರಿಕ್ಷನ್ ಏನಂತಂದರೆ ಸಿಲೆಬಸ್ ಪ್ಯಾಟ್ರನ್ ಅಂತ ಒಂದು ಬಂದುಬಿಟ್ಟಿದೆ. ಅದನ್ನು ಮಾಡಲೇಬೇಕು. ಇವಾಗಿರೋ ಸೊಸೈಟಿನಲ್ಲಿ ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಆಗಿ ಇರಲೇಬೇಕು. ನೀವು ಒಂದು BA-MS ಡಿಗ್ರಿ ಇರ್ಬೋದು, MD ಡಿಗ್ರಿ ಇರ್ಬೋದು, ನಂತರ PhD ಸ್ಟಡಿ ಇರ್ಬೋದು, ಏನೇ ಇರ್ಬೋದು, ಇನ್ಸ್ಟಿಟ್ಯೂಷನಲೈಸ್ಡ್ ಎಂಡಾರ್ಸ್ಮೆಂಟ್ಸ್ ಡಿಗ್ರಿ ಪೇಪರ್ ಬೇಕೇ ಬೇಕು. ಅದಕ್ಕಾಗಿ ಅದು ಬೇಕಾಗತ್ತೆ. ಈ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಮನಸ್ಸಿನಲ್ಲಿ ಎರಡು ಕೋಣೆ ಮಾಡಬೇಕಂತ. ಅವ್ರು ಹೇಳೋದು ಲೌಕಿಕದಕ್ಕೊಂದು ಆಧ್ಯಾತ್ಮಿಕೊಂದು ಕೋಣೆ ಮಾಡಿಕೊಂಡು ನೀನು ಬೆಳಿಬೇಕು ಅಂಥೇಳಿ ಹೇಳ್ತಾರೆ D.V. ಗುಂಡಪ್ಪನವರು. ಅದನ್ನು ನಾವು ಇಲ್ಲಿಗೆ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತಂದರೆ, ಲೌಕಿಕಕ್ಕೆ ಅನ್ನೋ ಕಡೆ ನಮಗೆ ಇದು ಬರಬೇಕು, ಇನ್ಸ್ಟಿಟ್ಯೂಷನಲೈಸ್ಡ್ ಅಪ್ರೋಚ್ಗೆ ಏನು ಬೇಕೋ ಅದನ್ನು ತೊಗೊಂಡು ನಾವು ಆ ರೀತಿಯಲ್ಲಿ ಓದ್ಕೊಂಡು ಡಿಗ್ರಿ ತೊಗೊಳ್ಳೋದನ್ನು ನೋಡಬೇಕು. ನಮ್ಮ ಸೈನ್ಸನ್ನ, ಆ್ಯಕ್ಚುಯಲ್ ಸೈನ್ಸನ್ನು ಓದೋದಕ್ಕೆ ಹೆಂಗೆ ಅಂತಂದರೆ, ಇನ್ನೊಂದು ಕೋಣೆ ಮಾಡಿಕೊಂಡು ಅಲ್ಲಿ ಶಾಸ್ತ್ರದ ಅಧ್ಯಯನ ಶಾಸ್ತ್ರೀಯವಾಗಿ ಆಗೋದು. ಅದು ಎರಡಕ್ಕೂ ಮೈಂಡ್ಸೆಟ್ ಇಟ್ಕೊಂಡು ಬಂದರೆ ವಿದ್ಯಾರ್ಥಿಗಳು ಸಕ್ಸಸ್ಸನ್ನು ಚೆನ್ನಾಗಿ ದೇ ಸಿ ದ ಫ್ರೂಟ್ ಆಫ್ ಸಕ್ಸಸ್ ವೆರಿ ಕ್ಲಿಯರ್ಲಿ. ಡಿಸ್ಕ್ರಿಷನು ಅಲ್ಲೇ ಬಂದ್ಬಿಡುತ್ತೆ, ವಾಟ್ ಈಸ್ ಸಕ್ಸಸ್ ಅಂತ. ಶಾಸ್ತ್ರ ಓದಿದ್ರೆ ಅದರ ವಾಟ್ ಈಸ್ ಎ ಸಕ್ಸಸ್ ಫಾರ್ ಎ ಮೆಡಿಕಲ್ ಪ್ರೊಫೆಷ್ನಲ್ ಅನ್ನೋದು ಬರುತ್ತೆ. ಅದಕ್ಕೆ ಶಾಸ್ತ್ರ ಓದಬೇಕು. ಅವ್ರಿಗೆ ಸಕ್ಸಸ್ ಮಾಡ್ಕೊಂತಿದ್ರೆ ನಾವು ಏನು ಕಲ್ತೀವಿ ಅದು ಇನ್ನೂ ತುಂಬ ಇದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಹೌದು. ಹಾಗಾಗಿ ಇಟ್ಸ್ ಎ ಸಿ ಆಫ್ ನಾಲೆಡ್ಜ್. ಸೊ ನಾನು ಎಲ್ಲಿವರೆಗೆ ಹೋಗ್ಬೋದು ಗೊತ್ತಿರಬೇಕು, ಅಥವಾ ನನ್ನನ್ನು ಯಾರು ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಕಂಪಾಸ್ ಬೇಕಲ್ಲ. ಈವನ್ ವೆನ್ ಯು ನ್ಯಾವಿಗೇಟ್ ಥ್ರೂ ದಿ ಸಿ ಯು ನೀಡ್ ದಟ್ ಕಂಪಾಸ್ ಅಲ್ಲ.
ಇಲ್ದಲ್ಲೇ ಹೋದರೆ ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ಎಲ್ಲೋ ಹೋಗ್ತೀನಿ. ಆಕ್ಸಿಡೆಂಟಲ್ಲಾಗಿ ಯಾವುದೋ ಕಾಂಟಿನೆಂಟ್ ಡಿಸ್ಕವರ್ ಆಯ್ತಂತಲ್ಲ, ಅದಕ್ಕೆಲ್ಲ ಹೋಗೋದು ಬೇಡ. ಬಟ್ ಒಂದು ಜಸ್ಟ್ ಕೋಟ್ ಅಷ್ಟೇ, ಹಾಗಾಗ್ಬೋದಲ್ಲ. ಅಲ್ಲಿಗೆ ಹೋಗಬೇಕಾಗಿತ್ತೆ ಇಲ್ವೇ ನನಗೆ ಗೊತ್ತಿಲ್ಲ. ಆದರೆ ಕಂಪಾಸ್ ಇದ್ದರೆ ಯು ಕ್ಯಾನ್ ಗೋ. ಅದೇನದು ಗುರು, ಹ್ಯಾಂಡ್ ಹೋಲ್ಡಿಂಗ್ ಬೈ ದಿ ಗುರು. ಅಲ್ಲಿಗೆ ಹೋಗಿ ಅಲ್ಲಿಗೆ ಕಂಪ್ಲೀಟ್ ಸರೆಂಡರ್ ಆಗಬೇಕು, ಆವಾಗ ಬರುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಲ್ ಎಂಡ್ ಅಪ್ ಬೈ 2 quotes. ಷಡಂಗಾದಿ ವೇದೋ ಮುಖ್ಯಶಾಸ್ತ್ರ ವಿದ್ಯಾ ಕವಿದ್ವಾದಿ ಸರ್ವಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ನೆ ತದಕ್ಕಿಂ 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 ತದಕ್. ಆದಿಗುರು ಶಂಕರಾಚಾರ್ಯ tells, whatever you learn, you might be well versed with 6 type of Vedangas, which is Vyakarana or something else. Your mindset, if is not by your guru's blessing, then what is the use of those learning? And thank you for the opportunity, ma'am, and thank you for being a part. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಒಂದು 4 ವಿಷಯ ಮಾತಾಡಿದ್ದೀವಿ ಅಂತ ಆದರೆ ಖುಷಿಯಿಂದ ಮಾತಾಡಿದ್ದೀವಿ ಅಂತ ಅನ್ಕೋಬೋದು. ಯಾಕಂತಂದರೆ ಸಿಲೆಬಸ್ಸು ಚೌಕಟ್ಟು ಇಲ್ದಲೇ ಮಾತಾಡಿದ್ದೀವಿ, ಸಿಲೆಬಸ್ ಪಾಯಿಂಟರ್ಸ್ ಇಲ್ದಲೇ ಮಾತಾಡಿದ್ದೀವಿ. ಹಾಗಾಗಿ ಇಟ್ಸ್ ಬೀನ್ ಎ ಪ್ಲೆಜರ್ ಟು ಮೀ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.